ನಮಸ್ಕಾರ ವೀಕ್ಷಕರೇ, ಜುಲೈ 1ರಿಂದ ದೇಶಾದ್ಯಂತ 3 ಹೊಸ ಅಪರಾಧ ಕಾನೂನುಗಳು ಚಾಲ್ತಿಯಲ್ಲಿದ್ದಾವೆ. ಆ 3 ಅಪರಾಧ ಕಾನೂನುಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಭಿನ್ನಾಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆ ಕುರಿತಾಗಿ ಇವತ್ತು ನಾವು ಒಂದಿಷ್ಟು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಮೊದಲಿಗೆ ಆ 3 ಕಾನೂನುಗಳು ಮರುರಚನೆ ಆಗಿರತಕ್ಕಂತಹ ಕಾನೂನುಗಳು ಯಾವುದು ಎನ್ನುವಂಥದ್ದನ್ನು ಮೊದಲಿಗೆ ನೋಡ್ಬೋಣ. ಇಂಡಿಯನ್ ಪೆನಲ್ ಕೋಡ್ ಬದಲಾಗಿ ಭಾರತೀಯ ನ್ಯಾಯ ಸಂಹಿತೆ, CRPC ಜಾಗದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಇಂಡಿಯನ್ಸ್ ಎವಿಡೆನ್ಸ್ ಆಕ್ಟ್ ಜಾಗದಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತೇಳಿ ಜಾರಿಗೆಯನ್ನು ತರಲಾಗಿದೆ. ಈ 3 ಕಾನೂನುಗಳ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೇಳಿ ಬರ್ತಾ ಇದ್ದಾವೆ. ಕಾನೂನು ತಜ್ಞರು, ರಾಜ್ಯ ಸರ್ಕಾರಗಳು, ಹೋರಾಟಗಾರರು ಎಲ್ಲರೂ ಕೂಡ ಇದರೊಳಗಡೆ ಸಾಕಷ್ಟು ದೋಷಗಳಿದ್ದಾವೆ. ಇದು ಬದುಕಿನ ಹಕ್ಕನ್ನ, ಘನತೆಯ ಹಕ್ಕನ್ನ, ಪ್ರತಿರೋಧದ ಹಕ್ಕನ್ನ ಕಸಿದುಕೊಳ್ಳುವಂತಹ ಕೆಲಸವನ್ನ ಮಾಡುತ್ತೆ ಎನ್ನುವಂತಹ ಆರೋಪಗಳನ್ನ ಮತ್ತೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಒಟ್ಟಾರೆ ನಾವಿವತ್ತು ಮುಖ್ಯವಾಗಿ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಭಾರತೀಯ ನಾಗರಿಕ ಸಂರಕ್ಷಿತ ಮಾಹಿತಿ ಏನಿದೆ ಇದರೊಳಗಡೆ ಇರತಕ್ಕಂತಹ ಲೋಪದೋಷಗಳು ಏನಿದ್ದಾವೆ ಎನ್ನುವಂತಹ ವಿಚಾರವನ್ನ ಚರ್ಚೆ ಮಾಡಲಿಕ್ಕಾಗಿ ಒಬ್ಬರು ಗಣ್ಯರನ್ನ ಕರೆದಿದ್ದೀವಿ. ಜನಪರ ವಕೀಲರಾಗಿರುವಂತಹ ವಿನಯ್ ಶ್ರೀನಿವಾಸ್ ಅವರು ಈಗ ನನ್ನೊಟ್ಟಿಗಿದ್ದಾರೆ. ವಿನಯ್ ಶ್ರೀನಿವಾಸ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ 1ರಿಂದ 3 ಹೊಸ ಕ್ರಿಮಿನಲ್ ಕಾಯ್ದೆಗಳು ಚಾಲ್ತಿಯಲ್ಲಿದ್ದಾವೆ. ಕಾಯ್ದೆಗಳ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ಕೇಳಿ ಬರ್ತದೆ. ಒಂದೊಂದಾಗಿ ನಾವು ನಂತರ ಮಾತಾಡ್ತಾ ಹೋಗೋಣ. ಈ 3 ಹೊಸ ಕ್ರಿಮಿನಲ್ ಕಾನೂನನ್ನ ಹಿನ್ನೆಲೆ ಏನು ಅಂತ. ಈ ಹೊಸ ಕಾನೂನುಗಳು ನೋಡಿ, ಸರ್ಕಾರ ಬಂದ್ಬಿಟ್ಟು ಈ ಕಾನೂನುಗಳು ಬ್ರಿಟಿಷ್ ಅವ್ರು ತಂದಿದ್ದು. ಸೊ ಹಾಗಾಗಿ ಅದು ಒಂದು ವಸಾಹತುಶಾಹಿ ವ್ಯವಸ್ಥೆ ಕೆಳಗಡೆ ಬಂದಿರೋದು, ಅದನ್ನು ಭಾರತೀಕರಣ ಮಾಡಬೇಕು ಅಂತ ಹೇಳಿ ತಂದಿದ್ದೀವಿ ಅಂತ ಹೇಳ್ತಾರೆ. ಬಟ್ ಇದು ಯಾವ ರೀತಿ ರಚನೆ ಆಯಿತು ಅಂತ ನಾವು ಗಮನಿಸಬೇಕಾಗಿದೆ. ಕಾನೂನು ಬಗ್ಗೆನೇ ಮಾತಾಡೋಕ್ಕೆ ಮುಂಚೆ ಯಾವ ರೀತಿ ರಚನೆ ಆಯಿತು ಅಂತ. 2020 ಮೇನಲ್ಲಿ ಫಸ್ಟ್ ಲಾಕ್ಡೌನ್ ನಡೀತಾ ಇತ್ತು. ನಾವೆಲ್ಲರೂ ಸಹ ಮನೆಗಳಲ್ಲಿದ್ವಿ ಅಥವಾ ಆಚೆ ಈ ಮೈಗ್ರೆಂಟ್ ವರ್ಕರ್ಸ್ಗೆ ಮತ್ತು ಹಾಸ್ಪಿಟಲ್ಗಾಗಿ, ಯಾರಿಗಾದ್ರೂ ಬೆಡ್ಗಾಗಿ, ಆಕ್ಸಿಜನ್ಗಾಗಿ ಓಡಾಡ್ತಿರ್ಬೇಕಾದ್ರೆ ಸರ್ಕಾರ ಒಂದು ನೋಟಿಫಿಕೇಷನ್ ಕೊಡುತ್ತೆ. ನಮ್ಮ ದೇಶದ 3 ಕ್ರಿಮಿನಲ್ ಕಾನೂನುಗಳನ್ನ ಬದಲಾಯಿಸಬೇಕು, ಅದನ್ನ ಬದಲಾಯಿಸೋದಕ್ಕೋಸ್ಕರ ಒಂದು ಸಮಿತಿ ರಚನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. 7 ಜನರ ಸಮಿತಿಯನ್ನು ಮಾಡುತ್ತೆ. ಆ 7 ಜನರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಉತ್ತರ ಭಾರತದವರೇ ಇರೋದು. ಒಬ್ಬರೇ ಲೇಡಿ ಇರೋದು. ಆ ಲೇಡಿನೂ CBI ಪ್ರಾಸಿಕ್ಯೂಟರು, CBIಯಲ್ಲಿ CBI ಪರವಾಗಿ ಕೋರ್ಟಲ್ಲಿ ವಾದ ಮಾಡೋಂಥವ್ರು. ಇವರು ಈ ಥರ ಒಂದು 7 ಜನರು ಒಂದು ಸಮಿತಿ ಮಾಡುತ್ತೆ. ಸಮಿತಿ ಈ ಕಾನೂನುಗಳನ್ನ ಮರು ರಚನೆ ಮಾಡೋ ಒಂದು ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಮತ್ತು ನಾವು ಏನು ಗಮನಿಸ್ಬೇಕು ಅಂತ ಹೇಳಿದ್ರೆ, ಕೋವಿಡ್ ಟೈಮಲ್ಲಿ ಬೇರೆ ಎಷ್ಟೋ ನಮಗೆ ನೆಸೆಸಿಟಿಗಳಿರಬೇಕಾದ್ರೆ ಆ ಟೈಮಲ್ಲಿ ಯಾಕೆ ಸರ್ಕಾರ ಈ ಕೆಲಸಕ್ಕೆ ಬಿತ್ತು? ಮತ್ತು ಯಾರೂ ಇದಕ್ಕೆ ಜಾಸ್ತಿ ಗಮನನೂ ಕೊಡೋಕ್ಕಾಗಿಲ್ಲ. ಈಗ ನಾವೆಲ್ಲ ರಿಲೀಫ್ ಕೆಲಸ ಇದು ಅದು ಅದರಲ್ಲಿ ಬ್ಯುಸಿ ಇದ್ವಿ, ಇದಕ್ಕೆ ಗಮನ ಕೊಡೋಕ್ಕೂ ಆಗಿಲ್ಲ. ನಾವು ಮಾತ್ರ ಅಲ್ಲ, ದೇಶದ ಯಾರೂ ಸಹ ಗಮನ ಕೊಡೋಕ್ಕಾಗಿಲ್ಲ. ಮತ್ತು ಈ ಸರ್ಕಾರ ಹೇಳೋದು ನಾವೊಂದು ವಸಾಹತುಶಾಹಿ ವ್ಯವಸ್ಥೆನ ತೊಲಗಿಸಿ ನಾವೊಂದು ಭಾರತೀಕರಣ ಮಾಡಬೇಕು ಅಂತ. ಬಟ್ ಈ ಕಾನೂನು ರಚನೆ ಮಾಡಿರೋ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದೇ ಒಂದು ವಸಾಹತುಶಾಹಿ ಪ್ರಕ್ರಿಯೆ. ಯಾಕೆಂದರೆ ಇದರಲ್ಲಿ ಪಾರದರ್ಶಕತೆ ಇರಲಿಲ್ಲ. ಇವರು ಯಾರ ಜೊತೆ ಚರ್ಚೆ ಮಾಡಿದ್ರು ನಮಗೆ ಗೊತ್ತಿಲ್ಲ. ದೇಶದ ಹಲವಾರು ಬಾರ್ ಅಸೋಸಿಯೇಷನ್ಗಳು, ಲಾಯರ್ಗಳದ್ದು ಅಸೋಸಿಯೇಷನ್, ಬಾರ್ ಅಸೋಸಿಯೇಷನ್ ಅಂತೀವಿ, ಬಾರ್ ಅಸೋಸಿಯೇಷನ್ಗಳ ಜೊತೆ ಚರ್ಚೆ ಮಾಡಿಲ್ಲ. ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆ ಮಾಡಿಲ್ಲ. ನಮ್ಮ ಸಂವಿಧಾನದಲ್ಲಿ ಲಾ ಆ್ಯಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ಬಂದ್ಬಿಟ್ಟು ಒಂದು ಸ್ಟೇಟ್ ಸಬ್ಜೆಕ್ಟ್ ಆಗಿದೆ. ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆ ಆಗಿಲ್ಲ. ಅದು ಒಂದು. ಎರಡನೇದು, ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗಲೂ ಸಹ ಇದೊಂದು ಪಾರ್ಲಿಮೆಂಟ್ನ ಒಂದು ಸ್ಟ್ಯಾಂಡಿಂಗ್ ಕಮಿಟಿಗೆ ಹೋಗುತ್ತೆ. ಆ ಸ್ಟ್ಯಾಂಡಿಂಗ್ ಕಮಿಟಿಗೆ ಹೋದಾಗ ಅಲ್ಲಿ ವಿರೋಧ ಪಕ್ಷದವರು ಹಲವಾರು ಅಬ್ಜೆಕ್ಷನ್ಗಳನ್ನ ರೇಸ್ ಮಾಡ್ತಾರೆ. ನೀವು ಇನ್ಫ್ಯಾಕ್ಟ್ ಆ ರಿಪೋರ್ಟ್ ನೋಡಿದ್ರೆ ಒಂದು ಇಷ್ಟು ದಪ್ಪ ಇದೆ, ಅದರಲ್ಲಿ ಕಮಿಟಿ ಪ್ರೊಸೀಡಿಂಗ್ಸ್ ಕಡಿಮೆ ಇದೆ. ವಿರೋಧ ಪಕ್ಷಗಳ ಒಂದು ಏನು ಡಿಸೆಂಟ್ ನೋಟ್ ಹಾಕಿದಾರೆ ಅವರು, ಇದೇನು ಒಂದು ಅಬ್ಜೆಕ್ಷನ್ಸ್ ರೇಸ್ ಮಾಡಿದ್ದಾರೆ, ಅದೇ ತುಂಬ ದಪ್ಪ ಇದೆ. 200ಕ್ಕೂ ಹೆಚ್ಚು ಜನ ಸಂಸದರೇನೋ ವಿರೋಧಿಸಿದ್ರು ಅಂತಾನೂ ಕೇಳಿದೆ ನಾನು. ತುಂಬ ಜನ ವಿರೋಧಿಸಿದ್ರು, ಎಲ್ಲ ವಿರೋಧ ಪಕ್ಷದವರು ವಿರೋಧಿಸಿದ್ರು. ಮತ್ತೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಆಗ ಸುಮಾರು 140 ಜನ MP ಗಳು ಸಸ್ಪೆಂಡ್ ಆಗಿದ್ರು. ಆ ಸೆಷನ್ನಲ್ಲಿ 140 ಜನ MP ಗಳನ್ನ ಸಸ್ಪೆಂಡ್ ಮಾಡಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಆಮೇಲೆ ಚರ್ಚೆ ಮಾಡ್ತಾರೆ. ಸೊ ಅದು ಯಾವ ರೀತಿ ಚರ್ಚೆ ಆದಂಗೆ ಆಯಿತು, ಯಾವ ಪಾರದರ್ಶಕತೆ ಇದೆ, ಮತ್ತು ಇಲ್ಲಿ ಒಂದು ಡೆಮೋಕ್ರೆಟಿಕ್ ಪ್ರೋಸೆಸ್ ಎಲ್ಲಿದೆ? ಅಮಿತ್ ಶಾ ಅವ್ರು ಹೇಳ್ತಾರೆ, ನಾವು 9 ಅವರ್ ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ ಪಾರ್ಲಿಮೆಂಟಲ್ಲಿ ಅಂತ. 100 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರೋ ಕಾನೂನು, 130 ಕೋಟಿ 140 ಕೋಟಿ ಜನರ ಜೀವನ ಜೊತೆ ಆಟಾಡೋಂಥ ಕಾನೂನು ಬಗ್ಗೆ ನೀವು 9 ಅವರ್ ಪಾರ್ಲಿಮೆಂಟಲ್ಲಿ 146 ಜನ ಸಸ್ಪೆಂಡ್ ಮಾಡಿ ಚರ್ಚೆ ಮಾಡಿದ್ರೆ ಸಾಕಾಗುತ್ತಾ? ಸೊ ಒಂದು ಈ ಹಿನ್ನೆಲೆ ಮತ್ತು ಈ ಕಾನೂನಿನ ಒಂದು ಮರುರಚನೆಯಾದ ಪ್ರಕ್ರಿಯೆ ಇದೆಯಲ್ಲ, ಅದೇ ಒಂದು ಸಮಸ್ಯೆ ಉಳ್ಳ ಪ್ರಕ್ರಿಯೆ ಆಗಿತ್ತು. ಈ ಮರುರಚನೆಯ ಹಿಂದಿನ ಉದ್ದೇಶ ಏನು ಅಂತ, ಯಾಕಂದರೆ ಕೋವಿಡ್ ಕಾಲ, ಸಾರ್ವಜನಿಕ ಚರ್ಚೆಗೆ ಲಭ್ಯ ಆಗಲಿಲ್ಲ, ಭಾಳಷ್ಟು ಜನ ಇದನ್ನು ಓದ್ಕೊಳ್ಳೋಕ್ಕೂ ಕೂಡ ಆಗಲಿಲ್ಲ. ಇದರ ಹಿಂದಿನ ಉದ್ದೇಶ ಏನಾಗಿತ್ತು ಅಂತ ಸರ್ಕಾರದ ಪ್ರಕಾರ ಈ ಕಾನೂನು ಮರುರಚನೆ ಮಾಡೋ ಹಿಂದಿನ ಉದ್ದೇಶ ಒಂದು ವಸಾಹತುಶಾಹಿ ವ್ಯವಸ್ಥೆ ತೆಗೆದು ಭಾರತೀಕರಣ ಮಾಡಬೇಕು ಅಂತ ಅವರು ಹೇಳಿರೋದು. ಎರಡನೇದು, ಅವ್ರು ಹೇಳಿರೋದು ಇದನ್ನು ವಿಕ್ಟಿಮ್ ಸೆಂಟ್ರಿಕ್, ಸಂತ್ರಸ್ತರ ಪರವಾಗಿ ಮಾಡಿದ್ದೀವಿ ಕಾನೂನನ್ನ.
ಮೂರನೇದವ್ರು ಹೇಳ್ತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಕೋರ್ಟ್ ಕೇಸ್ಗಳು ತುಂಬ ಟೈಮ್ ಆಗ್ತಾ ಇದ್ದಾವೆ, ಕ್ರಿಮಿನಲ್ ಕೇಸ್ಗಳು ಸಹ ಟ್ರಯಲ್ಗಳನ್ನ ಇನ್ನೂ ಫಾಸ್ಟಾಗಿ ಮಾಡೋಕ್ಕೆ ಮಾಡಿದ್ದೀವಿ. ನಾಲ್ಕನೇದು ಒಂದು ಜೆಂಡರ್ ಜಸ್ಟಿಸ್ ತಗೊಂಡು ಬರೋದಕ್ಕೋಸ್ಕರ ನಾವು ಮಾಡಿದ್ದೀವಿ, ನಾವು ಶಿಕ್ಷೆ ಮೇಲೆ ಫೋಕಸ್ ಮಾಡಿಲ್ಲ, ನ್ಯಾಯದ ಮೇಲೆ ಫೋಕಸ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇರೋದು. ಆದರೆ ನಿಜವಾಗ್ಲೂ ಅದಾಗಿದೆಯಾ ಇಲ್ಲೋ ಅಂತ ನಾವು ಚರ್ಚೆ ಮಾಡ್ತಾ ನಾವು ಮುಂದೆ ನೋಡ್ಬೋದು. ಈಗ ಭಾಳಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ FIRಗಳಾಗ್ತಾ ಇಲ್ಲ. ಅಂದರೆ ಈ ಬಹುಶಃ ಈ ಹೊಸ ಕಾಯ್ದೆ ಬಂದ ಮೇಲೇ ಆ ಥರದ್ದು ಅಪರೂಪದ ಘಟನೆಗಳು ನಡೀತಾ ಇದ್ದಾವೆ ಅನ್ನೋ ಗೊತ್ತಿಲ್ಲ. ಹಾಗಾಗಿ CRPC FIR ಬಗ್ಗೆ ಏನು ಹೇಳುತ್ತೆ ಅಂತ. ಈ ಒಂದು ಕಾನೂನು ಒಂದು CRPCನಲ್ಲಿ FIR ರಿಜಿಸ್ಟರ್ ಮಾಡಬೇಕಾಗಿರೋದು. CRPC ಬಂದ್ಬಿಟ್ಟು ನಮ್ಮ ಇದಕ್ಕೆ ಮುಂಚೆ ಇದ್ದಿದ್ದು ಕಾನೂನು. ಒಂದು CRPC ಅಂದರೆ ಏನು ಅಂತ ಹೇಳಿದ್ರೆ ಅದು ಪ್ರೊಸೀಜರಲ್ ಲಾ ಅಂತ ಹೇಳಿದ್ರೆ, ಈಗ ನೋಡಿ ನಾವು ಜಡ್ಜ್ಗಳಿಗೆ ಪೊಲೀಸವ್ರಿಗೆ ತುಂಬ ಪವರ್ಸ್ ಕೊಟ್ಟಿರ್ತೀವಿ. ಅಷ್ಟೆಲ್ಲ ಪವರ್ಸ್ ಕೊಟ್ಮೇಲೆ ಸ್ವಲ್ಪ ನಿಯಂತ್ರಣನೂ ಇರಬೇಕಲ್ಲ. ಸೊ ಯಾವ ಥರ ಒಂದು ನಿಯಂತ್ರಣ ಇದೆ, ಮತ್ತು ಪೊಲೀಸವರು ಯಾವ ರೀತಿ ಕೆಲಸ ಮಾಡಬೇಕು, ಒಂದು ಕಂಪ್ಲೇಂಟ್ ಬಂದಾಗ FIR ತಗೋಬೇಕಾ, FIR ತಗೋಬಾರ್ದಾ, ಮತ್ತು ನೀವು ಎಷ್ಟು ದಿವಸ ಯಾರಿಗಾದ್ರೂ ಜೈಲಿಗೆ ಕಳಿಸ್ಬೋದು, ಯಾವ ರೀತಿ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿದಾಗ ಅವ್ರ ಹಕ್ಕುಗಳೇನಿದೆ, ಇದೆಲ್ಲ ಪ್ರೊಸೀಜರಲ್ ಆಸ್ಪೆಕ್ಟ್ CRPCಲಿ ಇದ್ದಿದ್ದು. ಸೊ CRPCಲಿ FIR ದಾಖಲಿಸಬೇಕು ಅಂತಿತ್ತು. ಅಂದರೆ ಸುಪ್ರೀಂ ಕೋರ್ಟ್ ಬಂದುಬಿಟ್ಟು ಒಂದು ತೀರ್ಪು ಕೊಟ್ಟಿದ್ದು, ಲಲಿತಾ ಕುಮಾರಿ ಪ್ರಕರಣದಲ್ಲಿ ಒಂದು ತೀರ್ಪು ಕೊಟ್ಟಿತ್ತು. ಏನಂತ ಹೇಳಿದ್ರೆ, ಯಾರಾದರೂ ಒಂದು ಕಾಗ್ನಿಸಬಲ್ ಅಫೆನ್ಸ್ ಬಗ್ಗೆ ಮಾಹಿತಿ ತಂದುಕೊಟ್ರೆ ಪೊಲೀಸವ್ರಿಗೆ ಅಥವಾ ಅವ್ರಿಗೆ ಮಾಹಿತಿ ಗೊತ್ತಾದರೆ ತಕ್ಷಣ FIR ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ತು. ಮತ್ತು ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಏನು ಹೇಳ್ತು ಅಂತ ಹೇಳಿದ್ರೆ, ನಮಗೆ ಗೊತ್ತಿದೆ ದೇಶದ ಹಲವಾರು ಪೊಲೀಸ್ ಸ್ಟೇಷನ್ಗಳಲ್ಲಿ ಪೊಲೀಸ್ನವರು ಕೇಸು ರಿಜಿಸ್ಟರ್ ಮಾಡೋದಿಲ್ಲ, ಅದಕ್ಕೋಸ್ಕರ ನಾವು ಈ ತೀರ್ಪು ಕೊಡ್ತಾ ಇದ್ದೀವಿ, ಅವ್ರಿಗೆ ಮಾಹಿತಿ ಸಿಕ್ಕಿದ ತಕ್ಷಣ ರಿಜಿಸ್ಟರ್ ಮಾಡಬೇಕು ಅಂತ ಒಂದು ಆದೇಶ ಕೊಟ್ಟಿದ್ರು. ಅದು ಫಾಲೋ ಆಗ್ತಾ ಇತ್ತು ಸುಪ್ರೀಂ ಲಲಿತಾ ಕುಮಾರಿ ಜಜ್ಮೆಂಟ್. ಈ ಕಾನೂನಲ್ಲಿ ಏನು ಮಾಡಿದ್ದಾರೆ, ಲಲಿತಾ ಕುಮಾರಿ ಜಜ್ಮೆಂಟಲ್ಲಿ ಇನ್ನೊಂದು ಅಂಶ ಇತ್ತು. ಒಂದು, ನೀವು ಸುಮಾರು ಸತಿ ಏನಾಗುತ್ತೆ ನೋಡಿ, ನಾನು ಚಿಕ್ಕಪೇಟಲ್ಲಿ ಇರ್ತೀನಿ, ನನ್ನೊಂದು ವಾಲೆಟ್ ಯಾರೋ ಪಿಕ್ ಪಾಕೆಟ್ ಮಾಡಿಬಿಡ್ತಾರೆ, ನಾನು ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಇರೋದು ಹೋಗ್ತೀನಿ, ಅವ್ರು ಹೇಳ್ತಾರೆ ಇದು ಹತ್ರ ಇದೆ ಬಟ್ ಇದು ನಮ್ಮ ಜೂರಿಸ್ಡಿಕ್ಷನ್ ಅಲ್ಲ, ಅಲ್ಲಿಗೆ ಹೋಗಿ ಅಂತ. ಸೊ ಲಲಿತಾ ಕುಮಾರಿ ಜಜ್ಮೆಂಟಲ್ಲಿ ಅದು ಇದು ಇನ್ನೊಂದು ಝೀರೋ FIR ಅಂತಿದೆ. ಝೀರೋ FIR ಅಂತ ಏನಂತ ಹೇಳಿದ್ರೆ, ಜೂರಿಸ್ಡಿಕ್ಷನ್ ಅವ್ರದ್ದಾಗಿಲ್ದೇ ಇದ್ರೂ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಟ್ರಾನ್ಸ್ಫರ್ ಮಾಡಬೇಕು. ಈ ಹೊಸ ಕಾನೂನು ಮಾಡಿದಾಗ ಏನು ಮಾಡಿದ್ದಾರೆ, ಅದೊಂದು ಅಂಶ ಸೇರಿಸಿದ್ದಾರೆ. ನೀವು ಯಾವುದೇ ಜೂರಿಸ್ಡಿಕ್ಷನ್ ಇದ್ರೂ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಆದರೆ FIR ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ 3 ರಿಂದ 7 ವರ್ಷ ಪನಿಷ್ಮೆಂಟ್ ಇರೋಂಥ ಕ್ರೈಮ್ಗಳಿಗೆ ಪೊಲೀಸ್ಗೆ 15 ದಿವಸ ಟೈಮ್ ಕೊಟ್ಟಿದ್ದಾರೆ. ಪೊಲೀಸ್ ಒಂದು ಪ್ರೈಮಾ ಫೇಸಿ ಕೇಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಆಮೇಲೆ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಸುಮಾರು ಸಮಸ್ಯೆ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ, ಸಪೋಸ್ ನೀವು ಹೋಗ್ತೀರಾ ಯಾವುದೊಂದು ಕ್ರೈಮ್ ರಿಪೋರ್ಟ್ ಮಾಡ್ತೀರಾ, ಪೊಲೀಸರು ಇಲ್ಲ ನಾವು ಫಸ್ಟ್ ಪ್ರೈಮಾ ಫೇಸಿ ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ನಾವು ರಿಪೋರ್ಟ್ ಮಾಡ್ಕೊಂತೀವಿ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಪೊಲೀಸವರು ವಿಕ್ಟಿಮ್ಸ್ ಅಕ್ಯೂಸ್ಡ್ ಯಾರಿದ್ದಾರೆ ಅವ್ರ ಜೊತೆ ಏನಾದರೂ ಡೀಲಿಗೆ ಬರ್ಬೋದು, ಅಥವಾ ಅಕ್ಯೂಸ್ನ ಓಡ್ ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ಬೋದು, ಅಥವಾ ಅಕ್ಯೂಸ್ಡ್ಗೆ ಇನ್ನೊಂದೇನಂತ ಹೇಳಿದ್ರೆ ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡೋಕ್ಕೂ ಸಹ ಒಂದು ಹೆಲ್ಪ್ ಮಾಡ್ಬೋದು. ಸೊ ಹಾಗಾಗಿ ಈ ಲಲಿತಾ ಕುಮಾರಿ ಜಡ್ಜ್ಮೆಂಟಲ್ಲಿ ತಕ್ಷಣ FIR ಮಾಡಬೇಕು ಅಂತ ಇರೋದನ್ನ ತೆಗೆದು ಇವ್ರು 15 ದಿವಸ ಟೈಮ್ ಕೊಟ್ಟಿದ್ದಾರಲ್ಲ, ಇದು ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಉಲ್ಲಂಘನೆ ಸಹ ಆಗುತ್ತೆ. ಮತ್ತು ಇದು ನಿಜವಾಗ್ಲೂ ಬಹಳಷ್ಟು ಜನ ಸಂತ್ರಸ್ತರಿಗೆ ಇದು ತುಂಬಾ ಸಮಸ್ಯೆ ಕಾಸ್ ಮಾಡೋಂಥ ಅಂಶ ಆಗಿದೆ. ನಿಜವಾಗ್ಲೂ ಈ ಒಂದು ಹೊಸ ಕ್ರಿಮಿನಲ್ ಕಾನೂನುಗಳಲ್ಲಿ ಇದೊಂದು ನಿಜವಾಗ್ಲೂ ಡೇಂಜರಸ್ ಆಗಿರೋಂಥ ಒಂದು ಅಂಶ. ಈಗ ಯಾರೋ ಕೊಲೆ ಮಾಡ್ತಾರೆ, ಅಥವಾ ಕೊಲೆಗೆ ಪ್ರಯತ್ನ ನಡೆಯುತ್ತೆ, ಅಥವಾ ಅತ್ಯಾಚಾರದಂಥ ಪ್ರಕರಣಗಳು ನಡೀತವೆ. ಇಂಥ ಸಂದರ್ಭದಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋಕೆ ಹೊರಟಾಗ್ಲೂ ಈ ಥರದ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತಾ ಅಂತ ಆಗ್ಬೋದು. ಯಾಕಂದರೆ ಅವ್ರು ಹೇಳಿದ್ದಾರೆ 3 ರಿಂದ 7 ವರ್ಷ ಇರೋ ಪನಿಷ್ಮೆಂಟ್ಗೆ ಇರೋವಂಥ ಕ್ರೈಮ್ಗಳಿಗೆ ಪೊಲೀಸ್ಗೆ ಟೈಮ್ ಇದೆ ಅಂತ ಹೇಳಿದ್ದಾರೆ. ಸೊ ಕಾನೂನಲ್ಲೇ ಅವ್ರಿಗೆ ಅವಕಾಶ ಕೊಟ್ಬಿಟ್ಟಿದ್ದಾರೆ, ಈಗ ನಾವು ತಕ್ಷಣ ಮಾಡ್ಕೋಬೇಕಾಗಿಲ್ಲ ಅಂತ ಹೇಳಿ. ಈಗ ನೋಡಿ, ಪೊಲೀಸವರು ಆಲ್ರೆಡಿ ಅವರು FIR ಮಾಡ್ಕೊಳ್ಳೋದು ಯಾವಾಗಲೂ ಮಾಡ್ಕೊಳ್ಳೋದಿಲ್ಲ, ರಾಜಿಗೆ ಜಾಸ್ತಿ ಮುಂದಾಗಂತ ವ್ಯವಸ್ಥೆ ಪೊಲೀಸ್ದು. ರಾಜಿಗೆ ಜಾಸ್ತಿ ಮುಂದಾಗೋದು ಅಥವಾ ಜಾರಿ ಕೈ ತೊಳ್ಕೊಳ್ಳೋಂಥದ್ದು. ಮೊನ್ನೆ ತಂಜಾವೂರಲ್ಲಿ ಒಂದು ಗ್ಯಾಂಗ್ ರೇಪ್ ಆಗಿದೆ. ಆ ಹುಡುಗಿ ಗ್ಯಾಂಗ್ ರೇಪ್ ಆದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ, ನೀವು ಕಂಪ್ಲೇಂಟ್ ಬರ್ಕೊಡಿ, ನೀವು ಬರ್ಕೊಟ್ರೆ ನಾವು FIR ದಾಖಲಿಸಿ. ಆ ಗ್ಯಾಂಗ್ ರೇಪ್ ಆಗಿ ಫಸ್ಟು ಅವರು ಮನೆಗೆ ಹೋಗೋದು ಬಿಟ್ಟು ಸ್ಟೇಷನ್ಗೆ ಬಂದಿದ್ದಾರೆ. ಯಾವ ಪರಿಸ್ಥಿತಿಲಿ ಇರ್ತಾರೆ ಅವ್ರು ಕಂಪ್ಲೇಂಟ್ ಬರೆಯೋಕ್ಕೆ? ಇನ್ನೊಂದು ಸ್ಟೇಷನ್ಗೆ ಹೋದರೆ ಇಲ್ಲ ನೀವು ನಮಗೆ ಬರೋದಿಲ್ಲ ಇದು, ನೀವು ಇನ್ನೊಂದು ಕಡೆ ಹೋಗಿ ಅಂತ 3 ಸ್ಟೇಷನ್ಗೆ ಅಲ್ದಾಡಿದ್ದಾರೆ. ಒಂದು FIR ಆಗೋಕ್ಕೆ ಮುಂಚೆ 3 ಸ್ಟೇಷನ್ ಅಲ್ದಾಡಿದ್ದಾರೆ. ಸೊ ಪೊಲೀಸ್ ವ್ಯವಸ್ಥೆ ಆಲ್ರೆಡಿ ಈ ಥರ ಒಂದು ಗ್ಯಾಂಗ್ ರೇಪ್ ಆಗಿರೋಂಥ ಒಂದು ಪ್ರಕರಣದಲ್ಲೂ ಅವ್ರು FIR ದಾಖಲಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹಂಗಿದ್ಮೇಲೆ ಈ ಒಂದು ಕಾನೂನಲ್ಲಿ 15 ದಿವಸ ಟೈಮ್ ಕೊಟ್ಟಿದ್ದಾರಲ್ಲ, ಇದು ನಿಜವಾಗ್ಲೂ ತುಂಬ ಡೇಂಜರಸ್. CRPCಯಲ್ಲಿ ಬಂಧನ ಮತ್ತು ಜಾಮೀನು ಯಾವ ರೀತಿ ಇರುತ್ತೆ ಅಂತ ನೋಡಿ. CRPCನಲ್ಲಿ ಬಂಧನದ ಬಗ್ಗೆ ಈ ಹೊಸ ಕಾನೂನು ಬಂದಿದೆಯಲ್ಲ, BNSS CRPC ಬದಲಾಗಿ ಬಂದಿದೆಯಲ್ಲ, ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಡೇಂಜರಸ್ ಅಂಶ ಏನಂತ ಹೇಳಿದ್ರೆ, CRPCನಲ್ಲಿ ನೋಡಿ, ಒಬ್ಬರು ಅರೆಸ್ಟ್ ಆದಾಗ ಅವರು ಇದರ್ ಪೊಲೀಸ್ ಕಸ್ಟಡಿಯಲ್ಲಿ ಇರ್ಬೋದು ಅಥವಾ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ಬೋದು. ಜುಡಿಷಿಯಲ್ ಕಸ್ಟಡಿ ಅಂದರೆ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ನಾವು ಪರಪ್ಪನ ಅಗ್ರಹಾರ ಕಳಿಸ್ತೀವಿ, ಅಂದರೆ ಇದು
ಕೇಸ್ದು ವಿಚಾರಣೆ ನಡೀತಿರ್ಬೇಕಾದ್ರೆ ಪೊಲೀಸ್ ಕಸ್ಟಡಿಲಿ ಮ್ಯಾಕ್ಸಿಮಮ್ 15 ದಿವಸ ಇಟ್ಕೋಬೋದು ನೀವು. ಪೊಲೀಸ್ ಕಸ್ಟಡಿಯಲ್ಲಿ ಯಾಕೆ ಇಟ್ಕೊತೀವಿ? ಪೊಲೀಸ್ ಅವರು ಅವ್ರ ಹತ್ರ ಮಾಹಿತಿ ತಗೊಳ್ಳೋದಕ್ಕೆ, ಅವ್ರು ಏನಾದರೂ ಇಂಟರೋಗೇಷನ್ ಮಾಡಬೇಕು, ಅದಕ್ಕೆ ಅವ್ರು ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊತೀವಿ. ಅದು 15 ದಿವಸ ಮಾತ್ರ ಇದ್ದಿದ್ದು. ಈ ಕಾನೂನಲ್ಲಿ ಏನು ಮಾಡಿದ್ದಾರೆ, ಆ 15 ದಿವಸನ ಇಟ್ ಕ್ಯಾನ್ ಗೋ ಅಪ್ ಟು 60 days ಆರ್ 90 days ಅಂತ ಮಾಡಿದ್ದಾರೆ. ಸೊ ಅದು ನಿಜವಾಗ್ಲೂ ಎಲ್ಲರಿಗೂ ತುಂಬ ಆತಂಕ ಆಯಿತು. ಯಾಕೆಂದರೆ 60 ದಿವಸ ಯಾರಾದರೂ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದರೆ ನೀವೇ ಯೋಚನೆ ಮಾಡಿ, ಪೊಲೀಸ್ ಅವರು ಅವ್ರ ಜೊತೆ ಯಾವ ಥರ ನಡ್ಕೋಬೋದು ಅಂತ ನೀವೇ ಯೋಚನೆ ಮಾಡಿ. ಆಮೇಲೆ ಹೋಮ್ ಮಿನಿಸ್ಟರ್ ಬಂದ್ಬಿಟ್ಟು ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ, ಇಲ್ಲ ನಾವು 60 days ಅಥವಾ 90 days ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕು ಅಂತ ಹೇಳ್ತಾ ಇಲ್ಲ. ಈ ಕಾನೂನಿನ ಉದ್ದೇಶ ಬಂದ್ಬಿಟ್ಟು ಮುಂಚೆ ಒಂದು ಪ್ರಕರಣ January 1 ದಾಖಲಾದರೆ January 15 ತನಕ ಮಾತ್ರ ಪೊಲೀಸ್ ಕಸ್ಟಡಿಯಲ್ಲಿ ಇಡ್ಬೋದಾಗಿತ್ತು. ಅದಾದಮೇಲೆ ಪೊಲೀಸ್ ಕಸ್ಟಡಿ ಕೊಡೋಂಗೆ ಇಲ್ಲ ಅಂತಿತ್ತು. ನಾವು ಅವಧಿನ ವಿಸ್ತರಣೆ ಮಾಡಿದ್ದೀವಿ. ಆ January 1 March 30 ತನಕ ಅಂದರೆ 90 days. ಆ 90 daysಲ್ಲಿ ಎನಿ 15 days ಅವ್ರು ಪೊಲೀಸ್ ಕಸ್ಟಡಿಯಲ್ಲಿ ಇರ್ಬೋದು. ಅಂದರೆ Jan 1 to 5 ನೀವು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದು ಆಮೇಲೆ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತೀರಾ, ಮತ್ತೆ ಪೊಲೀಸ್ ಕಸ್ಟಡಿಗೆ ವಾಪಸ್ ಬರ್ತೀರಾ, ಮತ್ತೆ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತೀರಾ. ಅದು ಇವ್ರು ಕೊಟ್ಟಿರೋ ಕ್ಲಾರಿಫಿಕೇಶನ್ ಥರನೇ ಕಾನೂನಿದ್ರು ಅದು ಸಮಸ್ಯೆನೇ. ಯಾಕಂದರೆ ನೀವು ಪದೇ ಪದೇ ಹೋಗಿ ಪೊಲೀಸ್ ಕಸ್ಟಡಿಗೆ ಬರ್ತೀರಾ ಅಂದರೆ ನಿಮ್ಮ ಮೇಲೆ ತುಂಬ ಒಂದು ಪ್ರೆಷರ್ ಇರುತ್ತೆ, ಪೊಲೀಸ್ ಕಡೆಯಿಂದ ಟಾರ್ಚರ್ ಆಗ್ಬೋದು. ಎರಡನೇದು, ಹೋಮ್ ಮಿನಿಸ್ಟರ್ ಕೊಡೋಂಥ ಕ್ಲಾರಿಫಿಕೇಷನ್ನು ನ್ಯಾಯಾಲಯದಲ್ಲಿ ನಿಲ್ಲೋದಿಲ್ಲ. ಪುಸ್ತಕದಲ್ಲಿ ಏನಿದೆ, ಹೊಸ BNSS ಅಲ್ಲಿ ಏನಿದೆ, ಪೊಲೀಸ್ ಕಸ್ಟಡಿ 60 or 90 days ಅನ್ನೋ ಥರನೇ ಬರೆದಿದೆ, ಕ್ಲಾರಿಟಿ ಅನ್ನೋದಿಲ್ಲ. ಸೊ ಜಡ್ಜ್ಗಳು ಯಾವ ಥರ ಇಂಟರ್ಪ್ರಿಟೇಟ್ ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಪೊಲೀಸ್ ಬಂಧನ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆಗಳಿದೆ. ಇದು ಒಂದು ಮಾನವ ಹಕ್ಕುಗಳ ಉಲ್ಲಂಘನೆಗೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ಸೆಕೆಂಡು, ಜಾಮೀನು ಸಂಬಂಧಪಟ್ಟಂತೆ ಸಹ ಅವರು ನಿಜವಾಗ್ಲೂ ಅನುಕೂಲ ಮಾಡಿಕೊಡ್ಬೋದಾಗಿತ್ತು. ಯಾಕೆಂದರೆ ನಾವು ಆಲ್ರೆಡಿ ಈಗ ನಾವು ನೋಡ್ತಾ ಇದ್ದೀವಿ, ಬಡವ್ರಿಗೆ ಶ್ರೀಮಂತರಿಗೆ ಜಾಮೀನು ಸಿಗುತ್ತೆ, ಆಮೇಲೆ ಜಾಮೀನು ಅವ್ರ ಶ್ಯೂರಿಟಿ ಏನಾದರೂ ಹೇಳಿದ್ರೆ ಅವ್ರಿಗೆ ಶ್ಯೂರಿಟಿನೂ ಕೊಡೋರು ಇರ್ತಾರೆ. ಬಡವ್ರಿಗೆ ತುಂಬ ಕಷ್ಟ ಆಗುತ್ತೆ. ಇತ್ತೀಚೆಗೆ ಒಬ್ಬರು ಮೈಗ್ರೆಂಟ್ ವರ್ಕರ್ ಯಾವುದೋ ಒಂದು ಕೇಸಲ್ಲಿ ಅರೆಸ್ಟ್ ಆಗಿದ್ರು. ಅವ್ರಿಗೆ ನೀವು ಭೂಮಿ ಇರೋರು ಯಾರ್ದಾದ್ರೂ ಶ್ಯೂರಿಟಿ ಕೊಡಿ ಅಂತ ಹೇಳಿದ್ರು. ಯಾರೋ ಬೇರೆ ರಾಜ್ಯದಿಂದ ಬಂದಿರೋರು, ಅವರು ಎಲ್ಲಿಂದ ಇಲ್ಲಿ ಯಾರು ಇರ್ತಾರೆ? ಅವ್ರಿಗೆ ಭೂಮಿ ಇರೋರು ಅವರೇ ಭೂಮಿ ಇಲ್ಲದೆ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಯಾರು ಗೊತ್ತಿರ್ತಾರೆ? ಇಲ್ಲಿ ಭೂಮಿ ಹೊಂದಿರೋರು ಯಾರು ಗೊತ್ತಿರ್ತಾರೆ ಅವ್ರಿಗೆ ಶ್ಯೂರಿಟಿ ಕೊಡೋಂಥದ್ದು? ಸೊ ಬೇಲ್ ಕಂಡೀಷನ್ ಈಸಿ ಮಾಡ್ಬೋದಾಗಿತ್ತು, ಆದರೆ ಅವರು ಮಾಡಿಲ್ಲ. ಓಕೆ, ಈ ಮರುರಚನೆ ಆಗಿರುವಂತಹ ಕಾನೂನುಗಳು ಬದುಕುವ ಮತ್ತು ಘನತೆಯ ಹಕ್ಕಿಗೆ ಧಕ್ಕೆಯನ್ನು ತರ್ತವೆ ಅಂತೇಳಿ ಬಹಳಷ್ಟು ಜನ ವಕೀಲರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿ ಇದು ಅಂತ? ಸೊ ಒಂದು, ಈ ಬದುಕುವ ಹಕ್ಕಿಗೆ ನಾನು ಆಲ್ರೆಡಿ ಹೇಳ್ದಂಗೆ ಪೊಲೀಸ್ ಕಸ್ಟಡಿ ಜಾಸ್ತಿ ಮಾಡಿರೋದ್ರಿಂದ ಒಂದು ಬದುಕುವ ಹಕ್ಕಿಗೆ ಅದು ಡೇಂಜರಸ್ ಆಗುತ್ತೆ. ಯಾಕಂದರೆ ಪೊಲೀಸ್ ಕಸ್ಟಡಿಯಲ್ಲಿ ಟಾರ್ಚರ್ ಆಗ್ಬೋದು. ಎರಡನೇದು ನೋಡಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿತ್ತು, ಈ ಬೇಡಿ ಹ್ಯಾಂಡ್ ಕಫ್ಸ್ ಹಾಕೋದಿದೆಯಲ್ಲ ಅದನ್ನು ಅವಾಯ್ಡ್ ಮಾಡೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅಂದರೆ ತೀರಾ ರೇರೆಸ್ಟ್ ಆಫ್ ರೇರ್ ಕೇಸಲ್ಲಿ ನೀವು ಈ ಬೇಡಿಗಳು ಹಾಕಬೇಕು ಅನ್ನೋ ರೀತಿಯಲ್ಲಿ. ಆದರೆ ಈ ಕಾನೂನು ಬಂದಮೇಲೆ ಆ ಬೇಡಿ ಹಾಕೋದನ್ನು ಮತ್ತೊಂದು ಸತಿ ಆ ಬೇಡಿ ಹಾಕೋ ವ್ಯವಸ್ಥೆನ ಒಂಥರ ರೀಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಂದು. ಎರಡನೇದು, ಈ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಒಂದು ಪನಿಷ್ಮೆಂಟ್ ಇರುತ್ತೆ. ಸಾಲಿಟರಿ ಕನ್ಫೈನ್ಮೆಂಟ್ ಅಂದರೆ ನೀವು ಜೈಲಲ್ಲಿ ಒಬ್ಬರೇ ಇರ್ತೀರ, ನಿಮ್ಮ ಸೆಲ್ಲಲ್ಲೂ ಯಾರೂ ಇರೋದಿಲ್ಲ, ಜೈಲು ಅಧಿಕಾರಿಗಳು ನಿಮಗೆ ಪದೇ ಪದೇ ಯಾರೂ ಸಿಗೋದಿಲ್ಲ. ಆ ಸಾಲಿಟರಿ ಕನ್ಫೈನ್ಮೆಂಟ್ ಅನ್ನೋದು ತುಂಬ ಒಂಥರ ಟಾರ್ಚರ್ ಆಗುತ್ತೆ. ಆ ಪನಿಷ್ಮೆಂಟ್ ತುಂಬ ಒಂಥರ ಟಾರ್ಚರ್ ಆಗುತ್ತೆ. ಅದ್ರ ಬಗ್ಗೆನೂ ಸುಪ್ರೀಂ ಕೋರ್ಟ್ ಹೇಳಿತ್ತು, ಸಾಲಿಟರಿ ಕನ್ಫೈನ್ಮೆಂಟ್ ಅನ್ನೋದನ್ನು ನೀವು ಒಂಥರ ತೀರಾ ಕಠಿಣ ಶಿಕ್ಷೆಯಾಗಿ ಅದನ್ನು ಕೊಡೋ ಅಂಥದ್ದು. ಇವ್ರೇನು ಮಾಡಿದ್ದಾರೆ ಇದರಲ್ಲಿ ಹೊಸ ಕಾನೂನಲ್ಲಿ, ಸಪೋಸ್ ಯಾವುದೋ ಒಂದು ಚಿಕ್ಕ ಕ್ರೈಮ್, ಆ ಕ್ರೈಮ್ಗೆ ಪನಿಷ್ಮೆಂಟೇ 6 months. ಆ 6 monthsಲ್ಲೂ ಸಹ 1 month ಬೇಕಿದ್ರೆ ಸಾಲಿಟರಿ ಕನ್ಫೈನ್ಮೆಂಟ್ಗೆ ಆಗ್ಬೋದು. ಜಡ್ಜ್ಗಳು ಸಾಲಿಟರಿ ಕನ್ಫೈನ್ಮೆಂಟ್ ಪ್ರಿಸ್ಕ್ರೈಬ್ ಮಾಡ್ಬೋದು ಇವ್ರಿಗೆ ಪನಿಷ್ಮೆಂಟ್ ಆಗಿ. ಸೊ ಅದು ನಿಜವಾಗ್ಲೂ ತುಂಬ ಡೇಂಜರಸ್ ಆಗುತ್ತೆ. ಅದು ಒಂದು ಅಂಶ. ಇನ್ನೊಂದು ಅಂಶ ಏನಂತ ಹೇಳಿದರೆ, ಈ ಹೊಸ ಕಾನೂನಲ್ಲಿ ಏನೊಂದು ವ್ಯವಸ್ಥೆ ತಂದಿದ್ದಾರೆ, ಒಂದು ಪೊಲೀಸ್ ಸ್ಟೇಷನಲ್ಲಿ ಯಾವ ಕೇಸ್ಗಳು ರಿಜಿಸ್ಟರ್ ಆಗಿದೆಯೋ ಆ ಕೇಸ್ಗಳಲ್ಲಿ ಈ ಆರೋಪಿ ಯಾರು ಇರ್ತಾರಲ್ಲ, ಆರೋಪಿಯ ಹೆಸರು, ಫೋಟೋ ಪೊಲೀಸ್ ಸ್ಟೇಷನಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇ ಯೋಚನೆ ಮಾಡಿ ಇದರಿಂದ ಯಾವ ರೀತಿ ಡೇಂಜರ್ ಒಂದು ಘನತೆ ಹಕ್ಕಿಗೆ ಧಕ್ಕೆ ಆಗಿದೆ. ಎರಡನೇದು, ಇದರಿಂದ ಡೇಂಜರು ಆಗ್ಬೋದು. ಯಾಕೆಂದರೆ ಈಗ ನೋಡಿ, ನಾವು ಉತ್ತರಾಖಂಡಲ್ಲಿ ನಾವು ನೋಡ್ಬೋದು ಏನಾಯಿತು. ಉತ್ತರಾಖಂಡಲ್ಲಿ ಅಂತ ಹೇಳಿದ್ರೆ ಒಂದು ಫಾಲ್ಸ್ ಕೇಸ್ ಹಾಕಿತ್ತು 2 ಮುಸ್ಲಿಂ ಯುವಕರ ಮೇಲೆ. ಒಂದು ಹಿಂದೂ ಹುಡುಗಿನ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡೋದ್ರು ಅಂತ. ಅದು ವಿಚಾರಣೆ ಆದಮೇಲೆ ಫಾಲ್ಸ್ ಕೇಸ್ ಅಂತ ಗೊತ್ತಾಯ್ತು. ಈಗ ಅವರು ಫೋಟೋ, ಅವ್ರ ಅಡ್ರೆಸ್ಸು ಎಲ್ಲ ಹಾಕಿಬಿಟ್ರೆ ನೀವು ಪೊಲೀಸ್ ಸ್ಟೇಷನಲ್ಲಿ, ಯಾರಾದರೂ ಅವ್ರ ಮನೆಗೆ ಹೋಗಿ ಅವ್ರನ್ನ ಕೊಲ್ಲೋದು ಅಥವಾ ಅವ್ರ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡೋದು, ಮನೆಯೇ ಡೆಮಾಲಿಷ್ ಮಾಡೋದು, ಆ ರೀತಿ ಎಲ್ಲ ಕೆಲಸಗಳಾಗ್ಬೋದಲ್ಲ. ಸೊ ಹಾಗಾಗಿ ಒಂದು ಘನತೆಯ ಹಕ್ಕಿಗೆ, ಒಂದು ಜೀವಿಸುವ ಹಕ್ಕಿಗೆ ಧಕ್ಕೆ ತರುವಂಥ ಕೆಲವು ಅಂಶಗಳು ಇದರಲ್ಲಿ ಇದೆ. ಓಕೆ, ಭಾರತೀಯ ನ್ಯಾಯ ಸಂಹಿತೆ ಅಂದರೆ IPC ಅಂತ ನಾವೇನು ಕರಿತೀವಿ, ಅದರಲ್ಲೂ ಕೂಡ ಬಹಳಷ್ಟು ದೋಷಗಳಿದ್ದಾವೆ. ಅದು ಕೂಡ ಯಾರೆಲ್ಲ ಪ್ರತಿರೋಧ ಮಾಡ್ತಾರೆ ಅಥವಾ ಪ್ರತಿಭಟಿಸುವ ಹಕ್ಕನ್ನು ತಡೆಯುವಂಥ ಹುನ್ನಾರಗಳು ಅದರೊಳಗಡೆ ಇದ್ದಾವೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಅದೊಂದಿಷ್ಟು ನಮ್ಮ ವೀಕ್ಷಕರಿಗೆ ವಿವರಿಸೋದಾದರೆ. ಖಂಡಿತವಾಗ್ಲೂ ನೋಡಿ, ಸರ್ಕಾರ ಏನು ಹೇಳ್ತು ಅಂತ ಹೇಳಿದ್ರೆ,
ಮುಂಚೆ ಸೆಡಿಷನ್ ರಾಜದ್ರೋಹ ಅಂತ ಒಂದು ಕಾನೂನಿತ್ತು, ನಾವು ತೆಗೆದುಬಿಟ್ಟಿದ್ದೀವಿ ಅಂತ. ರಾಜದ್ರೋಹದ ಕಾನೂನು ನಿಮಗೆ ಸಹ ಗೊತ್ತಿದೆ. ಇದು ಬ್ರಿಟಿಷ್ ಅವರು, ನಿಜವಾಗ್ಲೂ ಇದೊಂದು ವಸಾಹತುಶಾಹಿ ಅಂಶ ಕಾನೂನಲ್ಲಿ. ಬ್ರಿಟಿಷ್ ಅವರು ಈ ಸೆಡಿಷನ್ ಅನ್ನೋ ಕಾನೂನು ತಂದಿದ್ದು. ಅಂದರೆ ನೀವು ಜನಸಾಮಾನ್ಯರಿಗೆ ಸರ್ಕಾರದ ವಿರುದ್ಧ ಒಂದು ದ್ವೇಷ ಬೆಳೆಯಂಗೆ ಮಾಡಿದ್ರೆ ಅಥವಾ ಸರ್ಕಾರದ ವಿರುದ್ಧ ಫೀಲಿಂಗ್ಸ್ನ ನೀವು ಜನರಲ್ ತಂದರೆ ಅದನ್ನು ಕ್ರೈಮ್ ಅಂತ. ಯಾಕೆಂದರೆ ಬ್ರಿಟಿಷ್ ಅವ್ರಿಗೆ ಫ್ರೀಡಮ್ ಫೈಟರ್ಸ್ ಏನಿದ್ದಾರೆ ಬ್ರಿಟಿಷ್ ಗೌರ್ಮೆಂಟ್ ವಿರುದ್ಧ ಒಂದು ಮನೋಭಾವ ಬೆಳೆಸ್ತಿದ್ರಲ್ಲ, ಅದನ್ನು ಅವರು ಪನಿಷ್ಮೆಂಟ್ ಮಾಡೋಕ್ಕೆ ಇಟ್ಟಿದ್ದು. ಸೊ ಆದರೆ ಈ ಸೆಡಿಷನ್ ಇಂಡಿಪೆಂಡೆನ್ಸ್ ಆದಮೇಲೂ ಕಂಟಿನ್ಯೂ ಆಗಿತ್ತು. ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಹೇಳಿತ್ತು ಈ ಸೆಡಿಷನ್ ಕೆಳಗಡೆ ನೀವು ಕೇಸ್ಗಳನ್ನ ಬುಕ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದರು. ಮತ್ತು ಸುಪ್ರೀಂ ಕೋರ್ಟಲ್ಲಿ ಇದ್ರ ಬಗ್ಗೆ ಬೇರೆ ಬೇರೆ ಜಜ್ಮೆಂಟ್ಗಳು ಸಹ ಇದ್ವು. ಸೆಡಿಷನ್ ಅಂದರೆ ಯು ಕ್ಯಾನ್ ಬಿ ಬುಕ್ಡ್ ಅಂಡರ್ ಸೆಡಿಷನ್ ಓನ್ಲಿ ಇಫ್ ದರ್ ಇಸ್ ಅ ಕಾಲ್ ಫಾರ್ ವೈಲೆನ್ಸ್. ಉದಾಹರಣೆಗೆ ಒಂದು ಕೇಸ್ ಇತ್ತು. ಆ ಪ್ರಕರಣ ಏನಪ್ಪ ಅಂತ ಹೇಳಿದ್ರೆ, ಇಬ್ಬರು ಬಂದ್ಬಿಟ್ಟು ಒಂದು ಸಾರ್ವಜನಿಕ ಸ್ಥಳದಲ್ಲಿ ಖಾಲಿಸ್ತಾನ್ ಜಿಂದಾಬಾದ್ ಅಂತ ಒಂದು ಘೋಷಣೆ ಆಗಿದ್ರು. ಅವ್ರ ಮೇಲೆ ಸೆಡಿಷನ್ ಕೇಸ್ ಹಾಕಿತ್ತು. ಸುಪ್ರೀಂ ಕೋರ್ಟ್ ಹೇಳಿದ್ರು ಇದು ಸೆಡಿಷನ್ ಆಗೋದಿಲ್ಲ, ಯಾಕಂದರೆ ಇದು ಒಂದು ವೈಲೆನ್ಸ್ಗೆ ಅವ್ರೇನು ಕರೆ ಕೊಟ್ಟಿಲ್ಲ ಅಂತ. ಸೊ ಮುಂಚೆ ಸೆಡಿಷನ್ ಇತ್ತು, ಆ ಸೆಡಿಷನ್ ಯಾವ ಥರ ಅಂತ, ಯಾವಾಗ ಸೆಡಿಷನ್ ಅಪ್ಲೈ ಮಾಡ್ಬೋದು ಅಂತ ಫಸ್ಟ್ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು. ಆಮೇಲೆ ಸೆಡಿಷನ್ ಕೆಳಗಡೆ ಕೇಸೇ ಆಗಬೇಡಿ ಅಂತ ಹೇಳಿದ್ರು. ಇವ್ರು ಹೊಸ ಕಾನೂನಲ್ಲಿ ಸೆಡಿಷನ್ ಅನ್ನೋ ಪದ ಇಲ್ಲ, ಆದರೆ ಅದೇ ಅಫೆನ್ಸ್ ಇದೆ, ಬೇರೆ ಹೆಸರಲ್ಲಿದೆ. ಸೆಕ್ಷನ್ 152ನಲ್ಲಿ ಅದೇ ಸೆಡಿಷನ್ ಇದೆ, ಇನ್ನೂ ವಿಸ್ತಾರವಾದ ಡೆಫಿನೇಷನ್ ಇದೆ. ಸೊ ಹಾಗಾಗಿ ಜನಗಳ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯನ ಒಂದು ಪ್ರತಿರೋಧನ ಹತ್ತಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದು. ಎರಡನೇದು, ಸೆಕ್ಷನ್ 226 ಉಪವಾಸ ಸತ್ಯಾಗ್ರಹನ ಅಪರಾಧೀಕರಣ ಮಾಡೋ ರೀತಿಲಿ ಬರೆದಿದ್ದಾರೆ. ಅಂದರೆ ಉಪವಾಸ ಸತ್ಯಾಗ್ರಹ ಅಂತ ಅದೇ ಪದ ಬರೆದಿಲ್ಲ. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ನೀವು ಉದ್ದೇಶಪೂರ್ವಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರೆ, ಒಂದು ಸರ್ಕಾರಿ ಅಧಿಕಾರಿ ಯಾವುದೇ ಒಂದು ಕೆಲಸ ಮಾಡಬೇಕು ಅಥವಾ ಮಾಡಬಾರ್ದು ಅಂತ ಅವ್ರನ್ನ ಒತ್ತಾಯಿಸೋದಕ್ಕೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಅದು ಅಪರಾಧ ಅಂತ. ಅಂದರೆ ಅದು ಉಪವಾಸ ಸತ್ಯಾಗ್ರಹನೇ. ಸೊ ಉಪವಾಸ ಸತ್ಯಾಗ್ರಹ ಸಹ ಈಗ ಒಂದು ಅಪರಾಧ ಆಗಿಬಿಡುತ್ತೆ. ಮತ್ತು ಈಗ ನೋಡಿ, ಟೆರರಿಸಮ್ ಅನ್ನೋ ಒಂದು, ಮುಂಚೆ ಟೆರರಿಸಮ್ ಅನ್ನೋ ಅಫೆನ್ಸ್ ಬಂದುಬಿಟ್ಟು ಅದಕ್ಕೊಂದು ಸ್ಪೆಷಲ್ ಕಾಯ್ದೆ ಇತ್ತು, UAPA, ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್. ಅದ್ರ ಕೆಳಗಡೆ ಮಾತ್ರ ಬುಕ್ ಮಾಡ್ಬೋದಾಗಿತ್ತು. ಮತ್ತು UAPA ಕೆಳಗಡೆ ಬುಕ್ ಮಾಡಬೇಕು ಅಂದರೆ ನೀವು ಸ್ಯಾಂಕ್ಷನ್ ಅಂತ ಒಂದು ತಗೋಬೇಕು. ಸ್ಯಾಂಕ್ಷನ್ ತೊಗೊಂಡೇ ಬುಕ್ ಮಾಡೋಕ್ಕಾಗೋದು. ಈಗ ಟೆರರಿಸಮ್ ಅನ್ನೋ ಅಫೆನ್ಸ್ನ ಇದರಲ್ಲೇ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಇದರಲ್ಲೇ ಇನ್ಕ್ಲೂಡ್ ಮಾಡಿಬಿಟ್ಟು ಈಗ ಎನಿ ಪೊಲೀಸ್ ಆಫೀಸರ್, ಈಗ ನಾನೆಲ್ಲ ಹೋಗ್ತಾ ಇರ್ತೀನಿ, ಯಾವುದೋ ಪೊಲೀಸವ್ರಿಗೆ ನನ್ನ ಮೇಲೆ ದ್ವೇಷ ಇದೆ ಅಂತ ಹೇಳಿದ್ರೆ ಲೋಕಲ್ ಪೊಲೀಸ್ ಸ್ಟೇಷನಲ್ಲೂ ಸಹ ನನ್ನ ಮೇಲೆ ಒಂದು ಟೆರರಿಸಮ್ ಅಫೆನ್ಸ್ನ ಬುಕ್ ಮಾಡ್ಬೋದು. ಒಂದು. ಮೂರನೇದು, ಇವರು ಒಂದು ಸೆಕ್ಷನ್ 197D ಇದೆ. ಇವರು ಒಂಥರ ಅದನ್ನು ಈ ಫೇಕ್ ನ್ಯೂಸ್ ತಡೆಯೋದಕ್ಕೆ ಅನ್ನೋ ರೀತಿಲಿ ಅವರು ಸೆಕ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ 197D ಏನು ಹೇಳ್ತಾರೆ ಅಂತ ಹೇಳಿದ್ರೆ, whoever by words either spoken or written or by signs or by visible representations or through electronic communication makes or publishes false or misleading information jeopardizing the sovereignty, unity and integrity or security of India. ಅಂದರೆ ನೀವು ಫಾಲ್ಸ್ ಆರ್ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಮಾಡಿ ದೇಶದ ಒಂದು ಸಾವರಿನಿಟಿ, ಯೂನಿಟಿ, ಇಂಟಿಗ್ರಿಟಿಗೆ ಅಫೆಕ್ಟ್ ಆಗಂಗೆ ನೀವೇನಾದರೂ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಆಗ್ಬೋದು ಅಂದರೆ. ಆದರೆ ಇಲ್ಲಿ ತೀರ್ಮಾನ ಮಾಡೋದು ಯಾವುದು ಮಾಹಿತಿ ಫಾಲ್ಸ್ ಅಥವಾ ಯಾವ್ದು ಮಾಹಿತಿ ಮಿಸ್ಲೀಡಿಂಗ್ ಅಂತ ತೀರ್ಮಾನ ಮಾಡೋರು ಯಾರು? ಈಗ ನಾವು ಇತ್ತೀಚೆಗೆ ನೋಡಿದ್ದೀವಿ, ಅದಾನಿಯವರು ಕೆಲವು ಕಂಪ್ನಿಗಳನ್ನ ಕೊಡಬೇಕು ಅಂತ ಹೇಳಿ ಬ್ಯಾಂಕು ಆ ಕಂಪ್ನಿಗಿರೋ ಲೋನ್ಸ್ನ ರೈಟ್ ಆಫ್ ಮಾಡಿದ್ದಾರೆ. ಆಮೇಲೆ ಆ ಕಂಪ್ನಿ ರೇಟ್ ಕಡಿಮೆ ಆಯಿತು, ಆಮೇಲೆ ಅದಾನಿ ಅದನ್ನು ಕೊಂಡಿದ್ದಾರೆ. ನಾನು ಅದ್ರ ಬಗ್ಗೆ ಒಂದು ಪೋಸ್ಟ್ ಹಾಕ್ತೀನಿ, ಇವ್ರು ಬಂದುಬಿಟ್ಟು ಅದನ್ನು ಫಾಲ್ಸ್ ಮಿಸ್ಲೀಡಿಂಗ್ ಅಂತ ಹೇಳಿಬಿಟ್ರೆ ನನ್ನನ್ನು ಅರೆಸ್ಟ್ ಮಾಡ್ಬೋದಲ್ಲ. ಸೊ ಈ ಹಾಕಿರೋ ಈ 197D ಇದೆಯಲ್ಲ, ಇದು ಸುಮಾರು ಡೇಂಜರಸ್ ಆಗಿದೆ. ಅವ್ರು ಹೇಳ್ಬೋದು ಇದನ್ನು ನಾವು ಫೇಕ್ ನ್ಯೂಸು, ಹೇಟ್ ಸ್ಪೀಚ್ ತಡಿಲಿಕ್ಕೆ ಮಾಡ್ತಿದ್ದೀವಿ ಅಂತ, ಆದರೆ ಅದು ಆ ರೀತಿ ಇಲ್ಲ. ಸೊ ಹಾಗಾಗಿ ಜನರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಥವಾ ಜನರ ಒಂದು ಪ್ರತಿರೋಧ ತಡಿಲಿಕ್ಕೆ ಈ ಥರ ಅಂಶಗಳಿದೆ. ಮತ್ತು ಇದು IPCಲಿ ಇರೋದು. CRPCಲಿ ಇನ್ನೊಂದು ಅಂಶ ಅವ್ರು ಸೇರಿಸಿದ್ರು. ಏನಂತ ಹೇಳಿದ್ರೆ, ಈಗ ಪೊಲೀಸ್ ಅವರು ವಿತೌಟ್ ಅರೆಸ್ಟ್ ನಿಮ್ಮನ್ನು 24 hours ಇಟ್ಕೋಬೋದು. ಅಂದರೆ ಯಾಕೆ ಅದು ಪ್ರಾಬ್ಲಮ್ಯಾಟಿಕ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಸಪೋಸ್ ಯಾವುದೋ ಪ್ರತಿಭಟನೆಯಲ್ಲಿದ್ದರೆ ಪೊಲೀಸ್ ಅವ್ರಿಗೆ ಅದು ಅವ್ರು ನಿಮ್ಮನ್ನ ಕರ್ಕೊಂಡು 24 hours ಇಟ್ಕೊಂಡು ಮ್ಯಾಜಿಸ್ಟ್ರೇಟ್ ಮುಂದೆನೂ ಪ್ರೊಡ್ಯೂಸ್ ಮಾಡಿದೆ, ಅವರೇ ಇಟ್ಕೊಂಡು ಆಮೇಲೆ ರಿಲೀಸ್ ಮಾಡ್ಬೋದು. ಅಟ್ಲೀಸ್ಟ್ ನೋಡಿ, ಅರೆಸ್ಟ್ ಅಂತ ಆದಾಗ ಕೆಲವು ರೂಲ್ಸ್ ಇರ್ತವೆ, ಕೆಲವು ನಿಯಮಗಳಿರ್ತವೆ. ಅರೆಸ್ಟ್ ಮಾಡೋದಕ್ಕೆ ಈ ಥರ ಮಾಡಬೇಕು, ಆ ಥರ ಒಂದು ಪ್ರೊಟೆಕ್ಷನ್ ಇರುತ್ತೆ. ಬಟ್ ಇವರು ಇದು ಯಾವುದೂ ಇಲ್ಲದೆ ನೀವು 24 hours ಇಟ್ಕೊಂಡು ಒಂದು ರೆಕಾರ್ಡ್ ಇಟ್ಕೋಬೇಕಾಗಿಲ್ಲ ಸ್ಟೇಷನಲ್ಲಿ, ನೀವು ಅವ್ರನ್ನ ಇಟ್ಕೊಂಡಿದ್ದೀರಾ ಅಂತ, ಆಮೇಲೆ ಬಿಡುಗಡೆ ಮಾಡ್ಬೋದು. ಸೊ ಈ ಅಂಶಗಳಿಂದ ಈ ಒಂದು ಪ್ರತಿರೋಧದ ಹಕ್ಕು ಮೇಲೂ ಸಹ ಒಂದು ಧಕ್ಕೆ ಆಗೋಂಥ ಅಂಶಗಳು ಈ ಕಾನೂನುಗಳಲ್ಲಿ ಇದ್ದಾವೆ. ಇದು ಕೆಲವು ಅಂಶಗಳು ಮಾತ್ರ, ಇನ್ನೂ ಇದ್ದಾವೆ, ಬಟ್ ನಾವು ಕೆಲವನ್ನ ಈ ಚರ್ಚೆಯಲ್ಲಿ ಮಾತ್ರ ಹೇಳ್ತಾ ಇದ್ದೀವಿ. ಓಕೆ. ಇನ್ನೊಂದು ನನಗೆ ತುಂಬ ಗಮನ ಸೆಳೆದಿದ್ದ ಅಂಶ ಏನು ಅಂತ ಹೇಳಿದರೆ, IPC ಒಳಗಡೆ ಕಮ್ಯುನಿಟಿ ಸರ್ವಿಸ್ ಎನ್ನುವಂಥ ಒಂದು ಹೊಸ ಶಿಕ್ಷೆಯ ಪ್ರಸ್ತಾಪ
ಕಂಡುಬರುತ್ತೆ. ಹೌದು. ಏನದು ಕಮ್ಯುನಿಟಿ ಸರ್ವಿಸ್ ಅಂತಕ್ಕಂಥ ಶಿಕ್ಷೆ ಅಂತ? ನೋಡಿ, ಬೇರೆ ದೇಶಗಳಲ್ಲಿ ಈ ಕಮ್ಯುನಿಟಿ ಸರ್ವಿಸ್ ಅಂತ ಇಟ್ಕೊಂಡಿದ್ದಾರೆ. ಏನಂತ ಹೇಳಿದ್ರೆ ಎಲ್ಲದಕ್ಕೂ ನಾವು ಜೈಲ್ ಮಾತ್ರ ಶಿಕ್ಷೆ ಮಾಡೋಕ್ಕಾಗಲ್ಲ. ಕೆಲವುದರಲ್ಲಿ ಆ ಶಿಕ್ಷೆಯ ಮೂಲಕ ಅವರು ಏನಾದರೂ ಒಳ್ಳೇದಾಗೋ ರೀತಿಲಿ ಆಗ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಎಲ್ಲ ಹೋಗಿ ಗಿಡ ನೆಡಬೇಕು, ಎಲ್ಲ ಹೋಗಿ ಯಾವುದೋ ಒಂದು ಜಾಗ ಕ್ಲೀನ್ ಮಾಡಬೇಕು, ಆ ಥರ ಕಮ್ಯುನಿಟಿ ಸರ್ವಿಸು ಇಟ್ಟಿದ್ದಾರೆ. ಇಲ್ಲಿ ಕಮ್ಯುನಿಟಿ ಸರ್ವಿಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದು ಒಳ್ಳೇದು ಅಂತ ನಾವು ಅನ್ಕೋಬೋದು. ಆದರೆ ಒಂದು ಆತಂಕ ಏನಂತ ಹೇಳಿದ್ರೆ ಅದಕ್ಕೆ ಯಾವುದೇ ಒಂದು ಗೈಡ್ಲೈನ್ಸ್ ಇಲ್ಲ. ಮತ್ತು ಭಾರತ ದೇಶದಲ್ಲಿ ಕಮ್ಯುನಿಟಿ ಸರ್ವಿಸ್ ಅಂದರೆ ಅದು ಯಾವ ರೀತಿ ಆಗ್ಬೋದು ನಾವು ಯೋಚನೆ ಮಾಡಬೇಕು. ಈಗ 2024 ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಏನು ನಡೀತಿದೆ ಅಂತ ಹೇಳಿದ್ರೆ, ರಾಜಸ್ಥಾನ, ಮಧ್ಯಪ್ರದೇಶ ಆ ಥರ ಕೆಲವು ರಾಜ್ಯಗಳ ಪ್ರಿಸನ್ ಮ್ಯಾನ್ಯುಯಲಲ್ಲಿ ಇವತ್ತಿಗೂ ಏನು ಬರೆದಿದೆ ಅಂತ ಹೇಳಿದ್ರೆ, ಆ ಪ್ರಿಸನಲ್ಲಿ ಕ್ಲೀನಿಂಗ್ ಕೆಲಸಗಳಿರ್ತಾವಲ್ಲ, ಆ ಕೈದಿಗಳು ಯಾರಾದರೂ ದಲಿತ ಸಮುದಾಯಕ್ಕೆ ಸೇರಿದವರಾಗಿದ್ದರೆ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಇವತ್ತಿಗೂ ಪ್ರಿಸನ್ ಮ್ಯಾನ್ಯುಯಲಲ್ಲಿ ಇದೆ. ಇದ್ರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಸೊ ಈ ಥರ ಒಂದು ವ್ಯವಸ್ಥೆ ಇರೋ ದೇಶದಲ್ಲಿ ನೀವು ಕಮ್ಯುನಿಟಿ ಸರ್ವಿಸ್ ಅಂತ ಹೇಳಿದ್ರೆ ಯಾರಿಗೆ ಯಾವ ಕಮ್ಯುನಿಟಿ ಸರ್ವಿಸ್ ಕೊಡ್ಬೋದು ಅಂತ ನೀವೇ ಯೋಚನೆ ಮಾಡ್ಬೋದು. ಸಪೋಸ್ ಯಾರೋ ಒಬ್ಬರು ಶ್ರೀಮಂತರು ಹೋಗಿ ಅವ್ರಿಗೆ ಕಮ್ಯುನಿಟಿ ಸರ್ವಿಸ್ ಅಂತ ಹೇಳಿದ್ರೆ ಅವ್ರಿಗೆ ಯಾವ ಥರ ಹೇಳ್ತಾರೋ ಗೊತ್ತಿಲ್ಲ. ಅದೇ ಯಾರೋ ಬಡವರು, ಯಾರೋ ಒಂದು ಪೌರ ಕಾರ್ಮಿಕರು ಅಥವಾ ಲ್ಯಾಂಡ್ಲೆಸ್ ಲೇಬರರ್ ಹೋಗಿದ್ರೆ ಅವ್ರಿಗೆ ಯಾವ ಥರ ಕಮ್ಯುನಿಟಿ ಸರ್ವಿಸ್ ಕೊಡ್ಬೋದು ಅಂತ ಗೊತ್ತಿಲ್ಲ. ಮತ್ತು ನೋಡಿ, ನಮಗೆ ಆ ಪುಣೆ ಪಾರ್ಷೆ ಕೇಸ್ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಅವ್ರು ಏನು ಹೇಳಿದ್ರು, JJB ಅವರು ಆ ಹುಡುಗನಿಗೆ ನೀನು ಒಂದು ಎಸ್ಸೆ ಬರೀ 3 ಪೇಜು ರೋಡ್ ಸೇಫ್ಟಿ ಬಗ್ಗೆ ಅಂತ. ಅಂದರೆ ಉಳ್ಳವರಿಗೆ ಒಂಥರ ಕಮ್ಯುನಿಟಿ ಸರ್ವಿಸ್ ಆಗ್ಬೋದು, ಬೇರೆಯವ್ರಿಗೆ ಇನ್ನೊಂದು ಥರ ಕಮ್ಯುನಿಟಿ ಸರ್ವಿಸ್ ಆಗ್ಬೋದು. ಸೊ ಯಾವುದೇ ಗೈಡ್ಲೈನ್ಸ್ ಇಲ್ಲದೆ ಕಮ್ಯುನಿಟಿ ಸರ್ವಿಸ್ ಅಂತಂದಿರೋದು ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂತ ಒಂದು ಆತಂಕ ಇದೆ. 3 ಕಾಯ್ದೆ ಒಳಗಡೆ ಬಹಳಷ್ಟು ಅಪಾಯಗಳಿದ್ದಾವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರಿ. ಹಾಗಾದರೆ ಈ ಮರುರಚನೆ ಆಗಿರ್ತಕ್ಕಂತಹ ಕಾಯ್ದೆ ಒಳಗಡೆ ನಿಜಕ್ಕೂ ಯಾವ ಅಂಶಗಳು ಸೇರಬೇಕಾಗಿತ್ತು ಅಂತ? ಯಾವ ಅಂಶಗಳು ಸೇರಬೇಕಾಗಿದ್ದು ಅಂತಿದ್ರೆ ನೋಡಿ, ಈಗ ನಮಗೆ ಸುಮಾರು ರಾಂಗ್ಫುಲ್ ಪ್ರಾಸಿಕ್ಯೂಷನ್ಗೆ ಕೇಸ್ಗಳಿರ್ತವೆ. ಈಗ ಡೆಲ್ಲಿ ರೈಟ್ಸಲ್ಲಿ ಇರ್ಬೋದು, ಅಥವಾ ನಮಗೆ ನಮ್ಮ ಸುಮಾರು ಜನ ಆ್ಯಕ್ಟಿವಿಸ್ಟ್ಗಳ ಮೇಲೆ ಸುಳ್ಳು ಕೇಸ್ಗಳು ಹಾಕ್ತಾರೆ. ಅಥವಾ ಈ ಛತ್ತೀಸ್ಗಢನ ಏರಿಯಾದಲ್ಲಿ ಈ ಆದಿವಾಸಿಗಳ ಮೇಲೆ ಮೈನಿಂಗ್ ಅಪೋಸ್ ಮಾಡೋದಕ್ಕೆ ಸುಳ್ಳು ಕೇಸ್ಗಳು ಹಾಕ್ತಾರೆ. ಭೀಮಾ ಕೊನೆಗಾಂವ್ ಅಲ್ಲಿ ಆ ಥರ ಇದೆ, ನೋಡಿದೆ, ತುಂಬ ಕೇಸ್ಗಳಿದೆ. ಅದಕ್ಕೋಸ್ಕರ ನಮ್ಮ 277th ಲಾ ಕಮಿಷನ್, ನಮ್ಮ ಭಾರತದಲ್ಲಿ ಲಾ ಕಮಿಷನ್ ಕಾನೂನು ಆಯೋಗ ಅಂತ ಇರುತ್ತೆ. ಈ ಕಾನೂನು ಆಯೋಗ ಬಂದ್ಬಿಟ್ಟು ಕಾನೂನುಗಳಿಗೆ ಯಾವ ರೀತಿ ಬದಲಾವಣೆಗಳು ತರಬೇಕು ಅಂತೆಲ್ಲ ಆಗಾಗ ಶಿಫಾರಸ್ಗಳು ಮಾಡ್ತಾ ಇರ್ತಾರೆ. ಸ್ಟಡಿ ಮಾಡಿ, ಡೀಟೇಲ್ಡಾಗಿ ಸ್ಟಡಿ ಮಾಡಿ ಶಿಫಾರಸ್ಗಳನ್ನ ತರ್ತಾರೆ. 277ನೇ ಲಾ ಕಮಿಷನ್ ಬಂದುಬಿಟ್ಟು ರಾಂಗ್ಫುಲ್ ಪ್ರಾಸಿಕ್ಯೂಷನ್ ಒಂದು ಅಂಶ ಸೇರಿಸಬೇಕು ಅಂತ ಹೇಳಿದರು. ಯಾಕೆಂದರೆ ನನ್ನ ಮೇಲೆ ಸುಳ್ಳು ಕೇಸ್ ಆಗಿದೆ ಅಂತ ಹೇಳಿದ್ರೆ 4-5 ವರ್ಷ ಆಗುತ್ತೆ ನಾನು ಅಕ್ವಿಟ್ ಆಗೋದಕ್ಕೆ. ಅಲ್ಲಿ ತನಕ ನನಗೆ ಎಷ್ಟು ಲಾಸ್ ಆಗಿರುತ್ತೆ, ಎಷ್ಟು ಮಾನಸಿಕ ಹಿಂಸೆ, ನನ್ನ ಕುಟುಂಬದವ್ರಿಗೆ ಎಷ್ಟು ಹಿಂಸೆ ಆಗಿರುತ್ತೆ. ರಾಂಗ್ಫುಲ್ ಪ್ರಾಸಿಕ್ಯೂಷನ್ ಸೇರಿಸಬೇಕು ಅಂತ ಹೇಳಿದ್ರು. ಆದರೆ ಈ ಮರು ರಚನೆ ಮಾಡಿದಾಗ ಅದನ್ನು ಸೇರಿಸ್ಬೋದಾಗಿತ್ತು, ಸೇರಿಸಿಲ್ಲ. ಎರಡನೇದು ಬೇಲ್. ನಾನು ಆಲ್ರೆಡಿ ಹೇಳ್ದಂಗೆ ಬಡವರಿಗೆ ತುಂಬ ಕಷ್ಟ ಆಗಿದೆ, ಬೇಲ್ ಸಿಗೋದು ತುಂಬ ಕಷ್ಟ ಆಗಿದೆ. ಇದ್ರ ಬಗ್ಗೆ ಸಹ 268th ಲಾ ಕಮಿಷನ್ ಬಂದುಬಿಟ್ಟು ಬೇಲ್ಗೆ ಒಂದು ಸಪ್ರೇಟ್ ಕಾನೂನು ತೊಗೊಂಡು ಬನ್ನಿ, ಬೇರೆ ದೇಶಗಳಲ್ಲಿ ಇರೋ ಥರ ಸಪ್ರೇಟ್ ಕಾನೂನು ತೊಗೊಂಡು ಬನ್ನಿ ಅಂತ ಹೇಳಿದರು. ಆದರೆ ಇಲ್ಲಿ ಅದನ್ನು ತಗೊಂಡು ಬರ್ಬೋದಾಗಿತ್ತು, ಬೇಲ್ದು ಸುಧಾರಣೆ ಮಾಡ್ಬೋದಾಗಿತ್ತು. ಆದರೆ ಬೇಲ್ದು ಸುಧಾರಣೆ ಆಗಿಲ್ಲ. ಮೂರನೇದು, ಸುಪ್ರೀಂ ಕೋರ್ಟಲ್ಲಿ 2 ಕೇಸ್ ನಡೀತಾ ಇದ್ದಾವೆ. ಈಗ ನೋಡಿ, ಇತ್ತೀಚೆಗೆ ಮುಂಚೆ ಎವಿಡೆನ್ಸ್ ಅಂದರೆ ಬರೀ ಫಿಸಿಕಲ್ ಎವಿಡೆನ್ಸ್ ಆಗ್ತಾಯಿತ್ತು, ಒಂದು ಚಾಕು ಇರ್ಬೋದು, ಯಾವುದೋ ಬಟ್ಟೆ ಇರ್ಬೋದು, ಆ ಥರ ಇದಿರ್ಬೋದು. ಈಗ ಎಲೆಕ್ಟ್ರಾನಿಕ್ ಎವಿಡೆನ್ಸು ತುಂಬ ಮುಖ್ಯ. ಈಗ ನನ್ನ ಫೋನು ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಆಗುತ್ತೆ. ಆದರೆ ಈ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಸೀಸ್ ಮಾಡೋದ್ರ ಬಗ್ಗೆ ಕರೆಕ್ಟಾಗಿ ಗೈಡ್ಲೈನ್ಸ್ ಇಲ್ಲ, ಇಲ್ಲಿ ತನಕ ಕರೆಕ್ಟಾಗಿ ಗೈಡ್ಲೈನ್ಸ್ ಇಲ್ಲ. ಸೊ ಅವ್ರು ಯಾರಾದರೂ NIA ಅವ್ರು ನಿಮ್ಮ ಮನೆಗೆ ಬರ್ತಾರೆ, ರೈಡ್ ಮಾಡ್ತಾರೆ, ನಿಮ್ಮ ಫೋನ್ ಮಾತ್ರ ತೊಗೋಬೇಕಾ, ಅಥವಾ ನಿಮ್ಮ ಅಣ್ಣ, ತಮ್ಮ, ತಂಗಿ ಯಾರಾದರೂ ಇರ್ತಾರೆ ಅವ್ರ ಫೋನು ತೊಗೋಬೋದಾ, ನಿಮ್ಮ ಲ್ಯಾಪ್ಟಾಪ್ ತೊಗೋಬೋದಾ, ನಿಮಗೆ ಪಾಸ್ವರ್ಡ್ ಕೊಡೋ ಹಾಗೆ ನಿಮಗೆ ಒತ್ತಾಯ ಮಾಡ್ಬೋದಾ, ಮತ್ತು ನಿಮ್ಮ ಫೋನಲ್ಲಿ ಎಷ್ಟು ದಿವಸ ಇಟ್ಕೋಬೋದು, ಏನೆಲ್ಲ ಮಾಹಿತಿ ಅವ್ರು ನೋಡ್ಬೋದು. ಅವ್ರು ನಿಮಗೆ ಯಾವುದೋ ಒಂದು ಕ್ರೈಮ್ಗೆ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ. ಆದರೆ ನಿಮ್ಮ ಫೋನಲ್ಲಿ ಬೇರೆ ಬೇರೆ ಏನೇನೋ ಡೇಟಾ ಇರುತ್ತಲ್ಲ, ನಿಮ್ಮ ಪರ್ಸ್ನಲ್ದು ಇರುತ್ತೆ, ಅದನ್ನೆಲ್ಲ ನೋಡ್ಬೋದಾ, ಯಾವುದನ್ನು ನೋಡಬಾರ್ದು, ಯಾರ ಪ್ರೆಸೆನ್ಸಲ್ಲಿ ಅದನ್ನು ನೋಡಬೇಕು, ಈ ಥರದ್ದು ಒಂದು ಗೈಡ್ಲೈನ್ಸು ಇರಬೇಕು ಅಂತ ಸುಪ್ರೀಂ ಕೋರ್ಟಲ್ಲಿ ಪೆಟಿಷನ್ ಹಾಕಿದ್ದಾರೆ ಕೆಲವು ರಿಟೈರ್ಡ್ ಬ್ಯೂರೋಕ್ರಾಟ್ಸ್. ಸೊ ಈ ಮರು ರಚನೆ ಮಾಡಿದಾಗ ಒಂದು ಗೈಡ್ಲೈನ್ಸ್ ಹಾಕ್ಬೋದಾಗಿತ್ತು, ಆದರೆ ಹಾಕಿಲ್ಲ. ಅದೊಂದು. 4ನೇದು, ಇವ್ರು ಹೇಳ್ತಾ ಇದ್ದಾರೆ ವಸಾಹತುಶಾಹಿ ವ್ಯವಸ್ಥೆ ತೆಗೆದುಬಿಟ್ಟು ನಾವು ಭಾರತೀಕರಣ ಮಾಡಬೇಕು ಅಂತ ಹೇಳ್ತೀವಲ್ಲ. ಬ್ರಿಟಿಷ್ ಅವ್ರು IPC ತಂದಾಗ ಮ್ಯಾರಿಟಲ್ ರೇಪ್ ಅಂತ ಅಫೆನ್ಸ್ ಇರಲಿಲ್ಲ. ಅಂದರೆ ಒಂದು ಗಂಡ ಹೆಂಡ್ತಿನ ರೇಪ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಅವ್ರಿಗೆ ಇರಲಿಲ್ಲ ಆಗ. ಈಗ ಬ್ರಿಟನ್ ದೇಶದಲ್ಲೂ ಮ್ಯಾರಿಟಲ್ ರೇಪ್ ಒಂದು ಅಫೆನ್ಸ್ ಇದೆ. ಇಲ್ಲೂ ಸಹ ಮಹಿಳಾ ಸಂಘಟನೆಗಳು ಹೇಳ್ತಾ ಇದ್ದಾರೆ ಮ್ಯಾರಿಟಲ್ ರೇಪ್ನ ಒಂದು ಅಫೆನ್ಸಾಗಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ. ಈ ಮರು ರಚನೆ ಮಾಡಿದಾಗ ಮ್ಯಾರಿಟಲ್ ರೇಪ್ ಇಂಟ್ರೊಡ್ಯೂಸ್ ಮಾಡ್ಬೋದಾಗಿತ್ತು, ಆದರೆ ಮಾಡಿಲ್ಲ. ಅವ್ರು ಯಾವಾಗ ಮ್ಯಾರಿಟಲ್ ರೇಪ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ಆ ಹುಡುಗಿಗೆ 18 ವರ್ಷಕ್ಕಿಂತ ಕಡಿಮೆ ಇದ್ದಾಗ ಮಾತ್ರ. ಸೊ ಅದೊಂದು ಅವಕಾಶ ಮಿಸ್ ಆಯಿತು. ಮತ್ತು ಮೂರನೇದು, ಇವ್ರು ಏನು ಮಿಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೋಡಿ, ಸೂರಜ್ ರೇವಣ್ಣ ಮೇಲೆ ಕೇಸ್ ಆಗಿದೆ, ನಮಗೆ ಗೊತ್ತಿದೆ. ಯಾಕಂದರೆ ಅವರು ಗಂಡಸರ ಮೇಲೆ ದೌರ್ಜನ್ಯ ಮಾಡಿದ್ರು. ಹಳೆ IPCನಲ್ಲಿ 377 ಸೆಕ್ಷನಲ್ಲಿ ಗಂಡಸರ ಮೇಲೆ ದೌರ್ಜನ್ಯ ಮಾಡಿದ್ರೆ ಬುಕ್ ಮಾಡ್ಬೋದಾಗಿತ್ತು. ಈಗ ಅದು ತೆಗೆದೇ ಬಿಟ್ಟಿದ್ದಾರೆ. ಸೊ ಈಗ ಸೂರಜ್ ರೇವಣ್ಣ ಥರ ಅಂತವ್ರು ಯಾವ್ದಾದ್ರು ಗಂಡಸರ ಮೇಲೆ ದೌರ್ಜನ್ಯ ಮಾಡಿದ್ರೆ ಬುಕ್ ಮಾಡೋಕ್ಕೆ ನಿಮ್ಗೆ ಅಫೆನ್ಸ್ ಸೆಕ್ಷನ್ನೇ ಇಲ್ಲ.
ಹೊಸ BNS ಅಲ್ಲಿ ಸೆಕ್ಷನ್ನೇ ಇಲ್ಲ. ಇನ್ನೊಂದು ಮಹಿಳಾ ಸಂಘಟನೆಗಳು ಏನು ಕೇಳ್ತಾ ಇದ್ದಿದ್ದು ಅಂತ ಹೇಳಿದ್ರೆ, ರೇಪ್ನ ಸಂತ್ರಸ್ತರ ಪರ್ಸ್ಪೆಕ್ಟಿವಿಂದ ಜೆಂಡರ್ ನ್ಯೂಟ್ರಲ್ ಮಾಡಬೇಕು. ಯಾಕೆಂದರೆ ಗಂಡಸರದ್ದು ರೇಪ್ ಆಗುತ್ತೆ ಮತ್ತು ಟ್ರಾನ್ಸ್ ಸಮುದಾಯದವ್ರದ್ದು ಸಹ ರೇಪ್ ಆಗುತ್ತೆ. ಸೊ ಈ ಹೊಸ ಕಾನೂನಲ್ಲೂ ಸಹ ರೇಪ್ ಡೆಫಿನೇಷನಲ್ಲಿ ರೇಪ್ ಯಾರ ಮೇಲೆ ಆಗುತ್ತೆ ಅಂದರೆ ಒಂದು ಮಹಿಳೆ ಮೇಲೆ ಮಾತ್ರ ರೇಪ್ ಆಗ್ಬೋದು ಅನ್ನೋ ರೀತಿಲಿ ಇದೆ. ಅಂದರೆ ನಾನು ಹೇಳ್ತಾ ಇರೋದು, ಆರೋಪಿ ಬಂದುಬಿಟ್ಟು ಗಂಡಸೇ ಆಗಿರಬೇಕು, ಅದು ಕರೆಕ್ಟು. ಆದರೆ ಯಾರ ಮೇಲೆ ರೇಪ್ ಆಗ್ತಿದೆಯಲ್ಲ ಅದು ಜೆಂಡರ್ ನ್ಯೂಟ್ರಲ್ ಇರಬೇಕಿತ್ತು, ಟ್ರಾನ್ಸ್ ಸಮುದಾಯನೂ ಕವರ್ ಮಾಡೋ ಥರ ಇರಬೇಕಿತ್ತು. ಆದರೆ ಅವರು ಅದನ್ನು ಮಾಡಿಲ್ಲ. ಇದೆಲ್ಲ ಸಹ ಮಿಸ್ ಆಗಿರೋದು. ಮತ್ತು ಇನ್ನೊಂದು, ಇವರು ಮಾಬ್ ಲಿಂಚಿಂಗ್ ಅಂತ ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕೆಂದರೆ ಗುಂಪು ಹತ್ಯೆಗಳನ್ನ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಕಳೆದ ವಾರನೂ ಸಹ ಹರಿಯಾಣದಲ್ಲಿ ಒಬ್ಬ ಯುವಕನ್ನ ಗುಂಪು ಹತ್ಯೆ ಮಾಡಿದ್ದಾರೆ. ಈ ಹಿಂದುತ್ವ ಟೆರರಿಸ್ಟ್ಗಳು ಗುಂಪು ಹತ್ಯೆ ಮಾಡಿದ್ದಾರೆ. ಇವರು ಮಾಬ್ ಲಿಂಚಿಂಗ್ಗೆ ಒಂದು ಒಫೆನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆದರೆ ಮಾಬ್ ಲಿಂಚಿಂಗ್ ಜಾತಿ, ಭಾಷೆ ಇದ್ರಗಳ ಆಧಾರದ ಮೇಲೆ ಆದರೆ ಮಾಬ್ ಲಿಂಚಿಂಗ್ ಅಂತ ಹೇಳಿದ್ದಾರೆ. ಧರ್ಮ ಅನ್ನೋ ಪದ ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ಎಲ್ಲ ಅಂಶಗಳು ಬರ್ಬೋದಾಗಿತ್ತು, ಆದರೆ ಇದನ್ನೆಲ್ಲ ಬಿಟ್ಟಿದ್ದಾರೆ. ಈಗ ಕಾನೂನುಗಳಂತರೂ ಜಾರಿಯಾಗ್ಬಿಟ್ಟಿದೆ. ಜುಲೈ 1ರಿಂದ ಎಲ್ಲ ಕಡೆಗಳಲ್ಲೂ ಜಾರಿಯಾಗಿದೆ. ಈಗ ಮುಂದೆ ಇರುವಂತಹ ಆಯ್ಕೆ ಏನು ಅಂತ? ಮುಂದೆ ಇರೋ ಅಂಥ ಆಯ್ಕೆ ಏನು ಅಂತ ಹೇಳಿದ್ರೆ 2-3 ಥರದ ಆಯ್ಕೆಗಳಿದೆ. ನಮಗೆ ಒಂದು, ಈ ಲಾ ಆ್ಯಂಡ್ ಆರ್ಡರ್ನ ಆಗಲೇ ಹೇಳ್ದಂಗೆ ಸ್ಟೇಟ್ ಸಬ್ಜೆಕ್ಟ್. ಸೊ ಕರ್ನಾಟಕ ರಾಜ್ಯ ಸರ್ಕಾರ ಸಹ ಇದ್ರ ತಿದ್ದುಪಡಿಗಳನ್ನ ತರಬೇಕು, ಅಪೋಸ್ ಮಾಡಿದೆ ಆಲ್ರೆಡಿ. ಮತ್ತು ಒಂದು ಆ್ಯಕ್ಚುಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಹ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿತ್ತು ಒಕ್ಕೂಟ ಸರ್ಕಾರಕ್ಕೆ. ಅವರು ಅದನ್ನು ಏನು ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. ಮತ್ತು ಸುಮಾರು ವಕೀಲರ ಸಂಘಟನೆಗಳು ಕರ್ನಾಟಕ ಸರ್ಕಾರದ ಕಾನೂನು ಸಚಿವರನ್ನ ಭೇಟಿಯಾಗಿ ತಿದ್ದುಪಡಿಗಳು ತರಬೇಕು ಅಂತ ಹೇಳಿದ್ದಾರೆ. ಅದು ತಿದ್ದುಪಡಿಗಳು ತರಹಂಗೆ ನಾವೆಲ್ಲರೂ ಸೇರಿಕೊಂಡು ಪ್ರತಿಭಟನೆ ಮಾಡಬೇಕು. ಯಾಕಂದರೆ ಇದು ಬರೀ ಲಾಯರ್ಗಳಿಗೆ ಅಥವಾ ಯಾರೋ ಹೋರಾಟಗಾರರಿಗೆ ಸಂಬಂಧಪಟ್ಟಿರೋದಲ್ಲ. ಇದು ಯಾರು ಬೇಕಾದರೂ, ನಾನು ಆಲ್ರೆಡಿ ಹೇಳಿದೆ ಸೆಕ್ಷನ್ 197D, ನಿಮ್ಮ ಸ್ಟೇಟಸ್ ಏನೋ ಹಾಕ್ಕೊಂಡಿದ್ದೀರ ಅಂದರೆ ಅದು ಫಾಲ್ಸ್ ಆ್ಯಂಡ್ ಮಿಸ್ಲೀಡಿಂಗ್ ಅಂತ ಹೇಳಿ ನಿಮ್ಮ ಮೇಲೆ ಕೇಸ್ ಆಗ್ಬೋದು. ಅಥವಾ ಒಂದು ಮಹಿಳೆ ಮೇಲೆ ಇವತ್ತು ಹರಾಸ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಅವರು ಹೋದರೆ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಂದರೆ ಅವ್ರು ಮಾಡದೇ ಇರ್ಬೋದು, 15 ದಿವಸ ಟೈಮ್ ಇದೆ ಅಂತ ಹೇಳಿ. ಸೊ ಹಾಗಾಗಿ ಈ ಕಾನೂನುಗಳು ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ. ಸೊ ಇದು ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ. ಇದನ್ನು ಅಪೋಸ್ ಮಾಡಿ ನಮಗೆ ಬೇಕಾಗಿರೋಂಥ ತಿದ್ದುಪಡಿಗಳು ತೊಗೊಂಡು ಬರೋ ಹಾಗೆ ಒಕ್ಕೂಟ ಸರ್ಕಾರ ಅಂತೂ ಮಾಡೋದಿಲ್ಲ. ಆದರೆ ರಾಜ್ಯ ಸರ್ಕಾರದ ಮೇಲೆ ನಾವು ಬೇಕಿದ್ರೆ ನಾವು ಪ್ರೆಷರ್ ಹಾಕಿ ತಿದ್ದುಪಡಿಗಳು ಥರ ಮಾಡಬೇಕು. ಒಂದು. ಎರಡನೇದು, ನಾನು ಏನು ಕೇಳ್ಕೊಡೋದು ಎಲ್ಲರಿಗೂ ಅಂತ ಹೇಳಿದ್ರೆ, ಹೊಸ ಕಾನೂನುಗಳು ಬಂದಮೇಲೆ ಪೊಲೀಸ್ ಸ್ಟೇಷನಲ್ಲಿ ಅಥವಾ ಕಾನೂನು ವ್ಯವಸ್ಥೆಯಲ್ಲಿ ನಿಮಗೆ ಸಮಸ್ಯೆಗಳಾಗ್ತಾ ಇದ್ದರೆ ದಯವಿಟ್ಟು ಅದನ್ನು ತಿಳಿಸಿ. ನಿಮಗೆ ಗೊತ್ತಿರೋ ವಕೀಲರಿಗೆ, ಫಾರ್ ಎಕ್ಸಾಂಪಲ್ ಜನಶಕ್ತಿ ಮೀಡಿಯಾ ಅವ್ರಿಗೆ, ಅಥವಾ ನಿಮ್ಗೆ ಗೊತ್ತಿರೋ ಪ್ರಗತಿಪರ ಸಂಘಟನೆಗಳಿಗೆ ತಿಳಿಸಿ. ಯಾಕೆಂದರೆ ಸಮಸ್ಯೆಗಳಾಗ್ತಿದೆ ಅಂದರೆ ಅದನ್ನು ನಾವು ಡಾಕ್ಯುಮೆಂಟ್ ಮಾಡಬೇಕಾಗತ್ತೆ. ಡಾಕ್ಯುಮೆಂಟ್ ಮಾಡಿದ್ರೆ ನಾಳೆ ನಮಗೆ ಈ ಕೋರ್ಟ್ಗೆ ಹೋಗೋಕ್ಕೋ ಅಥವಾ ಈ ಸಮಸ್ಯೆಗಳಿದ್ರೆ ಅದನ್ನು ತಿದ್ದುಪಡಿ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಸೊ ಒಟ್ಟಾರೆ ನಾವು ಇದರಿಂದ ಫೋಕಸ್ನ ನಾವು ತೆಗಿಬಾರ್ದು. ಈ ಥರ ಈ ಕಾನೂನು ತಿದ್ದುಪಡಿ ಬಂದಿರೋದೇ ಒಂದು ಪೊಲೀಸ್ ರಾಜ್ಯ ಸೃಷ್ಟಿ ಮಾಡೋದಕ್ಕೋಸ್ಕರ. ಅಪರಾಧಗಳನ್ನ ಅಂದರೆ ಪ್ರತಿರೋಧನ ಹತ್ತಿಕ್ಕಿ ಒಂದು ಪೊಲೀಸ್ ವ್ಯವಸ್ಥೆ ತರೋದಕ್ಕೋಸ್ಕರನೇ ಈ ಕಾನೂನುಗಳು ಬಂದಂಗಿದೆ. ಇದರಲ್ಲಿ ಒಳ್ಳೆ ಅಂಶಗಳು ತುಂಬ ಕಡಿಮೆ ಇದ್ದಾವೆ, ಡೇಂಜರಸ್ ಆದಂಥ ಅಂಶಗಳೇ ಸುಮಾರು ಇದ್ದಾವೆ. ಮರುರಚನೆಯ ಕಾನೂನಿನ ಕುರಿತಾಗಿ ಸಾಕಷ್ಟು ಎದುರುವಂತಹ ಪ್ರಶ್ನೆಗಳಿಗೆ ಸಾಕಷ್ಟು ವಿಶ್ಲೇಷಣೆಯನ್ನು ನೀಡಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಓಕೆ, ಇದಿಷ್ಟು ವಿನಯ್ ಶ್ರೀನಿವಾಸ್ ಅವರ ಮಾತಾಗಿತ್ತು. ಇದು ವಿನಯ್ ಶ್ರೀನಿವಾಸ್ ಅವರ ಮಾತು ಅಷ್ಟೇ ಅಲ್ಲ, ಬಹಳಷ್ಟು ಜನ ಹೋರಾಟಗಾರರು, ಕಾನೂನು ತಜ್ಞರು, ವಕೀಲರು, ಮಹಿಳಾ ಸಂಘಟನೆಗಳು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಈ ಕಾನೂನೊಳಗಡೆ ಸಾಕಷ್ಟು ದೋಷ ಇದೆ ಅಂತೇಳಿ. ಮತ್ತು ಬಹಳಷ್ಟು ರಾಜ್ಯಗಳು ಕೂಡ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಇದಕ್ಕೆ ತಿದ್ದುಪಡಿಯನ್ನು ತರಬೇಕಾಗಿರ್ತಕ್ಕಂತಹ ಅಗತ್ಯತೆ ಇದೆ ಅಂತೇಳಿ. ಹಾಗಾಗಿ ಕೇಂದ್ರ ಸರ್ಕಾರ ಯಾರೆಲ್ಲ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಮಾತನ್ನು ಕೇಳುವಂತಹ ಸ್ಥಿತಿಗೆ ಬರಬೇಕಾಗಿದೆ. ಅವರ ಹೇಳುವಂಥದ್ದಕ್ಕೆ ಕಿವಿಗೊಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.